ನಮಸ್ಕಾರ ವೀಕ್ಷಕರೇ, ನಾನು ಮೇಘನಾ ಶಿಂದೆ ಅಂತ. ನಾನು ನಿಮಗೆ ಇವತ್ತೊಂದು ವಿಶೇಷವಾದ ಅತಿಥಿಯನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ಅವರ ಹೆಸರು ನಾಗರತ್ನ ಸುನಿಲ್ ರಾಮೇಗೌಡ ಅಂತ. ಅವರು ಮೂಲತಃ ಬೆಳಗಾವಿ ಅವರು. ವೀಕ್ಷಕರೇ, ಯಾವುದೂ ತಪ್ಪನ್ನು ಮಾಡದೆ ಜೀವನದಲ್ಲಿ ಮುಜುಗರ ಹಿಂಸೆ ಪಡೋದಿದೆ ಅಲ್ಲ, ಅದು ನಿಜವಾಗಿಯೂ ನರಕ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತೀರಾ? ಅದು ಈಗ ನಮ್ಮ ಸಂದರ್ಶನದಲ್ಲಿ ನಿಮಗೆ ಗೊತ್ತಾಗುತ್ತೆ. ಬೆಳಗಾವಿಯಿಂದ ಬಂದಂತ ವಿಶೇಷ ಅತಿಥಿ ನಾಗರತ್ನ ಅವರನ್ನ ಸ್ವಾಗತಿಸ್ಕೊಳ್ಳೋಣ ವೀಕ್ಷಕರೇ. ನಮಸ್ಕಾರ ಮೇಡಮ್. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ. ಥ್ಯಾಂಕ್ ಯು. ನಮ್ಮ ಭಾರತ ಸಂಸ್ಕೃತಿಯ ಪ್ರಕಾರ ಈ ಕಾರ್ಯಕ್ರಮಕ್ಕೆ ಬಂದಂತ ನಾಗರತ್ನ ಅವರನ್ನ ಸವಿತಾ ಕುಬ್ಯಾಳ್ ಅವರು ಸ್ವಾಗತಿಸ್ತಾ ಇದ್ದಾರೆ. ಮೇಡಮ್, ತಮ್ಮ ಹುಟ್ಟು ಬಾಲ್ಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನಾನು ಹುಟ್ಟಿರೋದು ಬೆಳಗಾವಿ ಹತ್ರ ಒಂದು ಬಸವನಕುರ್ಚಿ ಅಂತ ಒಂದು ಗ್ರಾಮದಲ್ಲಿ. ಅಲ್ಲಿ ಬಂದ್ಬಿಟ್ಟು ನನ್ನ ಕುಟುಂಬದಲ್ಲಿ ಅಪ್ಪ, ಅಮ್ಮ, ಅಜ್ಜಿ, ಸೊ ನನಗಿಬ್ರು ಅಣ್ಣಂದಿರಿದ್ದಾರೆ, ಒಬ್ರು ಅಕ್ಕನೂ ಇದ್ದಾಳೆ. ಸೊ ಆ ಬಾಲ್ಯ ಜೀವನ ಹೇಳ್ಬೇಕಂದ್ರೆ ನಾನು ಅಲ್ಲೇ ಶಿಕ್ಷಣ ಊರಲ್ಲಿ ಕಲಿತೆ. ಅದ್ರ ಜೊತೆಗೆ ಗದ್ದೆ ಕೂಡ ನಾನು ಮಾಡಿರುವಂತದ್ದು ಒಂದು ಹೆಮ್ಮೆ ಅನಿಸ್ತದ. ಈಗಿಷ್ಟೆಲ್ಲ ಸೊಸೈಟಿ ಕೆಲಸ ಮಾಡ್ತಾ ಇದ್ರು, ಆ ಬಾಲ್ಯ ಜೀವನ ಒಂದ್ ಮೆಮೊರೇಬಲ್ ಆಗ್ಬೇಕಂದ್ರೆ ನಾನು ಕೃಷಿಕಳಾಗಿದ್ದೆ. ಅವಾಗ ತಾಯಿ ಜೊತೆ ಆಯ್ತು, ನಮ್ ಕೆಲಸದವ್ರ ಜೊತೆ ಗದ್ದೆ ಹೋಗಿ ಗದ್ದೆ ಕೆಲಸ ಮಾಡ್ಕೊಂಡು ಆ ಒಂದು ಜೀವನ ಏನೈತಿ ಒಂದ್ ಮೆಮೊರೇಬಲ್ ಅಂತ ಹೇಳ್ಬೋದು. ತಮ್ಮ ಮದುವೆ ಬೇಗ ಆಯ್ತು ಅಂತ ನಾವು ಕೇಳ್ಪಟ್ವಿ. ಯಾವ ಟೈಮಲ್ಲಿ ತಮ್ಮ ಮದುವೆ ಆಯ್ತು? ನಿಮ್ ಇಷ್ಟದ ಪ್ರಕಾರ ಆಯ್ತಾ? ಹೇಗೆ? ನನ್ ಮದ್ವೆ ಬಂದ್ಬಿಟ್ಟು ನಾನ್ 10th ಕ್ಲಾಸ್ ಓದ್ತಾ ಇದ್ದಾಗ ನೋಡಿದ್ರು. ಸೊ ಅದು ಮುಗಿದ ತಕ್ಷಣ ಏನೈತಿ 16 ವರ್ಷದಲ್ಲಿ ನನ್ನ ಬಾಲ್ಯ ವಿವಾಹ. ಮನೆಯಲ್ಲಿ ಒಂದ್ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ಏನೈತಿ, ಆ ಒಂದ್ ಟೈಮ್ದಾಗ ಅಪ್ಪ ಅಮ್ಮಗನಿಸ್ತು ಹೆಣ್ಮಗಳನ್ನ ಇಟ್ಕೊಂಡು ಯಾಕೆ ಅವಳ ಮುಂದಿನ ಭವಿಷ್ಯ ನಾವ್ ಅದನ್ನ ರೂಪಿಸ್ಬೋದು ಅಥವಾ ಇಲ್ಲನೋ ಅಂತ ಒಂದು ಹೆದರಿಕೆಯಿಂದ ಏನೈತಿ 16 ವರ್ಷದಲ್ಲೇನ ನನ್ನ ಮದುವೆ ಮಾಡಿದ್ರು. ಮೇಡಮ್, ಈಗ ನಾವು ಕೇಳಲ್ಪಟ್ವಿ, ಕಳೆದ 20 ವರ್ಷಗಳಿಂದ ತಾವು HIV ಪಾಸಿಟಿವ್ ಇಂದ ಆ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದೀರಿ. ಇದ್ರ ಬಗ್ಗೆ ತಾವೇನು ಹೇಳೋದಕ್ಕೆ ಪಡ್ತೀರಾ? ಅದನ್ನ ಮೆಟ್ಟಿ ಗೆದ್ದಿದ್ದೀರಾ ಕೂಡ, ಅದು ನಮ್ಗೆ ಗೊತ್ತಿದೆ. ಇದ್ರ ಬಗ್ಗೆ ಜನರಿಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೆಚ್ಚಾಗಿ ಹೆಣ್ಮಕ್ಳ ವಿಷಯ ಬಂದಾಗ ಅವ್ರದ್ದೊಂದು ಡಿಸಿಷನ್ ನಾರ್ಮಲ್ ಆಗಿ ಏನೈತಿ, ಇನ್ನು ನಮ್ಮಲ್ಲಿ ಪ್ರಯಾರಿಟಿ ಬರ್ತಾ ಇಲ್ಲ. ಯಾವ ರೀತಿ ನನ್ನ ಒಂದು 16 ವರ್ಷದ ಬಾಲ್ಯ ವಿವಾಹ ಆಯ್ತು, ಆದ ತಕ್ಷಣ ಏನೈತಿ ಆ ಗಂಡನ ಬಗ್ಗೆ ಸರಿಯಾಗಿ ನಾನು ಅರ್ಥ ಮಾಡ್ಕೊಂಡಿರಕ್ಲ, ಇವನ್ ಅವರು ಕೂಡ ಅರ್ಥ ಮಾಡ್ಕೊಳಕಿಲ್ಲ. ಅದ ಸಂದರ್ಭದಾಗ ಏನೈತಿ ಮದುವೆ ಆಗ್ಬಿಡ್ತು. ಆಗಿ ಕೇವಲ 5 ತಿಂಗಳದಾಗ ಮನೆಯಲ್ಲಿ ಒಂದು ಈ ರೀತಿಯಾದಂತ ಘಟನೆ ಆಯ್ತು. ಅವ್ರು ರಕ್ತದಾನ ಮಾಡ್ಬೇಕನ್ನುವಂತ ಪರಿಸ್ಥಿತಿ ಬಂತು. ನಮ್ಮ ಯಜಮಾನ್ರು ಹೋಗಿ ರಕ್ತದಾನ ಮಾಡಕಂತ ಹೋದಾಗ ಆ ರಕ್ತ ತೆಕ್ಕೊಂಡ್ರು ಮಾತ್ರ ಹಾಸ್ಪಿಟಲ್ದಾಗ, ಹೊರತು ಅದನ್ನ ಏನೈತಿ ಯಾರಿಗೆ ಕೊಡ್ಬೇಕಾಗಿತ್ತಲ್ಲ ಅವ್ರಿಗೆ ಕೊಡ್ಲಿಲ್ಲ. ಯಾಕಪ್ಪ ಈ ರೀತಿ ಅಂತಂದಾಗ, ನಿಮ್ ಮಿಸ್ಸಸ್ನು ಕರ್ಕೊಂಬರ್ರಿ, ಅವ್ರಿಗೂ ಟೆಸ್ಟ್ ಮಾಡೋಣ, ಏನೋ ಒಂದು ಸಮಸ್ಯೆ ಅದ, ಅದನ್ನೇನೈತಿ ನಂತರ ನಿಮ್ಗೆ ಹೇಳ್ತೇನೆ ಅಂತ. ಅಲ್ಲಿ ಒಂದೇನೈತಿ ಕ್ಯೂರಿಯಾಸಿಟಿ ಮೀನ್ಸ್ ಉತ್ತರ ಗೊತ್ತಿದ್ರು ಹೇಳದೆ ಇರುವಂತ ಒಂದ್ ಘಟನೆ ಏನೈತಿ ನಮ್ ಜೊತೆ ನಡೀತು. ನಾನು ಹೋದೆ, ಟೆಸ್ಟ್ ಮಾಡಿದ್ರು, ಇಬ್ಬರದು ರಿಪೋರ್ಟ್ ಕೊಟ್ಟು ಕಳಿಸಿ ನಿಮ್ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗ್ರಿ ಅಂತ. ಇದೆಲ್ಲ ಆಗ್ತಾ ಇರೋದು ಮದುವೆಗೆ 5 ತಿಂಗಳದಾಗ ಅಷ್ಟೇ ಇದು ನಡೀತಾ ಇರುವಂತ ಘಟನೆಗಳು. ಸೊ ಯಾವಾಗ ನನ್ನ ಕುಟುಂಬದ ಏನ್ ಫ್ಯಾಮಿಲಿ ಡಾಕ್ಟರ್ ಇದ್ರು ಅವ್ರ ಹತ್ರ ಹೋದಾಗ ರಿಪೋರ್ಟ್ ತಕೊಂಡು ಹಿಂಗ್ ಕೈಯಲ್ಲಿ ಕೊಟ್ವಿ. ಇಲ್ಲಿ ಏನ್ ನೀವು ಇಷ್ಟ ಹತ್ರ ಕೂತಿದಾರಲ್ಲ, ಇಲ್ಲೇ ಒಂದ್ ಟೇಬಲ್ ಬಿಟ್ಟು ಹತ್ರ ಕೂತಿರೋಂತ ಡಾಕ್ಟರ್ ಎದ್ದು ಹೋಗಿ ಸುಮಾರು ದೂರ ನಿಂತ್ರು. ಯಾಕಪ್ಪ ಈ ರಿಪೋರ್ಟ್ದಾಗ ಏನದ ಅನ್ನೋದ್ ನಮ್ಗೆ ಸ್ವಲ್ಪ ಟೆನ್ಷನ್ ಶುರು ಆಯ್ತು. ಏನಿಲ್ಲ, ರಿಪೋರ್ಟ್ದಾಗ ಏನಿಲ್ಲ, ನಿಮಗ್ ಒಂದ್ ದೊಡ್ಡ ಕಾಯಿಲೆ ಐತಿ, ಮಾರಕ ರೋಗ. ಸೊ ಅದ್ರಿಂದ ಏನೈತಿ ನೀವು ಬಹಳ ದಿನ ಬದುಕುದಿಲ್ಲ, ನೀವೇನೈತಿ ನಿಮ್ ಲೈಫ್ ಅನ್ನ ಹೆಂಗ್ ಬೇಕಾದಾಗ 3 ತಿಂಗಳ ಟೈಮ್ ಅದ, ಅಷ್ಟೊಂದು ನಿಮ್ಗೆ ಹೆಂಗ್ ಬೇಕಾದಾಗ ಲೈಫ್ ಲೀಡ್ ಮಾಡ್ಕೊಂಡು ತೀರ್ಸ್ಕೊಂಡ್ ಬಿಡ್ರಿ ಅಂದ್ರು. ಹೆಚ್ಚಾಗಿ ನಾವೆಲ್ಲರೂ ಡಾಕ್ಟರ್ ಹತ್ರ ಹೋದಾಗ ಅಪೇಕ್ಷೆ ಪಡೋದು ಚಿಕಿತ್ಸೆಗಿಂತನೂ ಮಾನಸಿಕವಾದ ಧೈರ್ಯ. ಬಟ್ ಯಾವಾಗ ನಮ್ ಡಾಕ್ಟರ್ 3 ತಿಂಗಳಂತ ಅವಧಿ ಕೊಟ್ರಲ್ಲ, ಅವಾಗ ನಿಜವಾಗಿ ಹೇಳ್ಬೇಕಂದ್ರೆ ನಂದು ಏನೆಲ್ಲ ಗುರಿ ಇತ್ತು, ನಾನು ಏನೆಲ್ಲ ಸಾಧಿಸ್ಬೇಕನ್ನುವಂಥದ್ದು ಆ ಟೈಮ್ದಾಗ ಮುಗಿದೋಗ್ಬಿಡ್ತು. ಯಾಕಂದ್ರೆ ಮಾನಸಿಕವಾಗಿ ಕುಗ್ಗೋದು, ಅದ್ರ ಜೊತೆಗೆ ಏನೈತಿ ತವ್ರ ಮನೆಯೊಳಗ ತುಂಬಾ ಪ್ರೀತಿ ಇರುವಂತ ಕೊನೆ ಮಗಳು, ಗಂಡನ ಮನೆಯೊಳಗ ಜಾಸ್ತಿ ಪ್ರೀತಿ ಮಾಡುವಂತ ಕೊನೆ ಸೊಸೆ. ಈ ಒಂದು ಸಮಸ್ಯೆನ ಅವ್ರು ಹೆಂಗ್ ಹೇಳೋದಪ್ಪ ಅನ್ನೋಂತ ಒಂದು ಟೆನ್ಷನ್ ಯಾವ ರೀತಿ ಇತ್ತಂದ್ರ ಬೇರೆ ಯಾರ ಹೆಣ್ಮಕ್ಳಿಗೂ ಹೆಲ್ಪ್ ಬರಬಾರ್ದು ಅನ್ನೋಂತ.
ಯಾಕಂದ್ರೆ ಜಾಸ್ತಿ ಪ್ರೀತಿ ಮಾಡೋರ್ ಎದುರಿಗೆ ನಮ್ ಕಷ್ಟ ಹೇಳ್ಕೊಂಡಾಗ ಅವ್ರ ಎದುರಿಸುವಂತ ಶಕ್ತಿ ಇರುವುದಿಲ್ಲ. ಸೊ ಆ ಒಂದು ಕಾರಣದಿಂದ ಏನೈತಿ ಸುಮಾರು 3 ಇಂದ 4 ವರ್ಷ ಡಾಕ್ಟರ್ ಹೇಳಿರೋ ಮಾತನ್ನ ರೀಕಾಲ್ ಮಾಡ್ಕೊತ ನಾವ್ ಅದನ್ನ ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ನಾನು ನಮ್ಮ ಯಜಮಾನ್ರು ಬರೀ ಒಂದ್ ರೂಮ್ದಾಗ ಕೂತ್ ಅಳೋದು, ಅದ ಟೆನ್ಷನ್ ಹೊರತು ಬೇರೆ ಯಾವ್ದು ವಿಚಾರ ಮಾಡುವಂತ ಪರಿಸ್ಥಿತಿ. ಸೆಕೆಂಡ್ ಒಪಿನಿಯನ್ ಮತ್ತೆ ಯಾವ್ದು ಡಾಕ್ಟರ್ ನೀವು ಕನ್ಸಲ್ಟ್ ಮಾಡ್ಲಿಲ್ವಾ? ಸೆಕೆಂಡ್ ಒಪಿನಿಯನ್ ಬಂದ್ಬಿಟ್ಟು ಯಾವಾಗ ನಾ ಗರ್ಭಿಣಿ ಆಗಿದ್ದೆ ಅವಾಗ ನನ್ನ ಲೈಫ್ ದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಈಗ ಉದಾಹರಣೆ ಇದು ಅಂದ್ರೆ ಈಗ HIV ಇದೀರಿ ಅಂತ ಗೊತ್ತಾದ್ಮೇಲೆ ನೀವು ಪ್ರೆಗ್ನೆಂಟ್ ಆಗಿದ್ದು? ಎಸ್, ಅದಕ್ಕೂ ಒಂದು ರೀಸನ್ ಅದ. ನಾರ್ಮಲ್ ಆಗಿ ಮದುವೆ ಆದ ತಕ್ಷಣ ಸುಮಾರು 4 ರಿಂದ 5 ವರ್ಷ ಮಕ್ಕಳಾಗದೆ ಇದ್ದಾಗ ಕ್ವಶನ್ ಸುಮಾರು ಬರ್ತದೆ ಹೆಣ್ಮಕ್ಳಿಗೆ. ಇವಳಿಗೆ ಯಾಕೆ ಮಕ್ಕಳಾಗಿಲ್ಲ, ಇವಳೇನ್ ಬಂಜೆ ಇದ್ದಾಳ, ಏನು ಅಂತ ಈ ರೀತಿ ಪ್ರಶ್ನೆಗೆ ಉತ್ತರ ಕೊಡೋಷ್ಟು ಕೆಪಾಸಿಟಿ ಅವಾಗ ನನ್ನಲ್ಲಿ ಇರಂಗಿಲ್ಲ. ಸೊ ಆ ಒಂದು ವಿಷಯಗೋಸ್ಕರ ನಾನು ಏನ್ ಮಾಡಿದೆ ಅಂದ್ರೆ ನಮ್ಮ ಯಜಮಾನ್ರು ನಾನು ವಿಚಾರ ಮಾಡಿ ಅದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಇದ್ದೇ ಇರ್ಬೋದು. ಅದೇ ಟೈಮ್ದಾಗ ನನಗೆ ಏನೈತಿ ಪ್ರೆಗ್ನೆನ್ಸಿ ಆಗೋ ಟೈಮ್ದಾಗನೇ ಡಾಕ್ಟರ್ ಶಿವರಾಮನ್ ಅವ್ರು ಸಿಕ್ರು. ನನ್ ಲೈಫ್ ಟರ್ನಿಂಗ್ ಪಾಯಿಂಟ್. ಉದಾಹರಣೆ ಹೇಳ್ಬೇಕಂದ್ರೆ ಕಾಯಿನ್ ಹೆಂಗ್ 2 ಮುಖ ಇರ್ತದಲ್ಲ, ಒಂದು ನಾಣ್ಯಕ್ಕೆ ಅದೇ ರೀತಿ ಒಂದು ಡಾಕ್ಟರ್ ಸಾಯ್ತಾರ ಅಂತ 3 ತಿಂಗಳ ಅವಧಿ ಕೊಟ್ರು, ಇನ್ನೊಂದು ಡಾಕ್ಟರ್ ಬಂದ್ಬಿಟ್ಟು ನೀನು ಬದುಕ್ತೀಯ, ನಿನ್ ಹೊಟ್ಟೆಲಿರೋ ಮಗುನೂ ಏನೈತಿ ಹೆಲ್ದಿಯಾಗಿ ಜನ್ಮ ನೀಡ್ಬೋದು ನೀನು ಅಂತ ಒಂದ್ ಧೈರ್ಯ ಕೊಟ್ಟ ಕೆಲಸ ಏನೈತಿ. ಅವ್ರ ಒಂದೇನ್ ಸೆಕೆಂಡ್ ಒಪಿನಿಯನ್ ನನ್ನ ಲೈಫ್ ಇವತ್ತು ಇಲ್ಲಿ ಬಂದು ನಿಲ್ಸೋದಕ್ಕೂ ಕಾರಣ ಆಗಿದೆ. ಯಾವ ನಮ್ಮ ಬೆಳಗಾವಿ. ಓಕೆ, ನೀವು ಆಮೇಲೆ ಡೆಲಿವರಿನೂ ಆಯ್ತು, ಆ ಮಗುನು ಹೆಲ್ದಿಯಾಗಿ ಡೆಲಿವರಿ ಆಗೈತೆ ಅನ್ನೋಕ್ಕಿಂತನೂ ಆ ಡೆಲಿವರಿ ಆಗೋತನ ಆಯ್ತು, ಆ ಒಂದು ಟೆಸ್ಟ್ ರಿಪೋರ್ಟ್ ಬರೋತನ ಆಯ್ತು ನನ್ನ ಲೈಫ್ ವರ್ಸ್ಟ್ ಡೇಸ್. ಕರೆಕ್ಟ್. ಯಾಕಂದ್ರೆ ಡಾಕ್ಟರ್ ಅಂತ ಅಂದಾಗ, ನರ್ಸ್ ಅಂತ ಅಂದಾಗ ಎಲ್ಲಾರು ಕಲ್ತಿರ್ತಾರ, ಬಟ್ ಕಲಿತ್ರು ಕೂಡ ಏನೈತಿ ಆ ಒಂದು ವಿದ್ಯೆನ ಯಾವ ರೀತಿ ಉಪಯೋಗಿಸ್ಕೋತಾರ ಅನ್ನೋದು ಕೂಡ ಇಂಪಾರ್ಟೆಂಟ್ ಇರ್ತದೆ ಜೀವನದಾಗ. ಈಗ ನನ್ನ ಯಾವಾಗ 9 ತಿಂಗಳ ಹೆರಿಗೆ ನೋವು ಬಂದ್ ಶುರು ಆದಾಗ ಮತ್ತು ಡಾಕ್ಟರ್ ನಿಂದ ಸಮಸ್ಯೆ ಎದುರಿಸಿದೆ. ಜೀವನದಾಗ ಅಪ್ ಡೌನ್ ಅಂತಾರಲ್ಲ, ಏರಿಳಿತ ಡಾಕ್ಟರ್ ಕಡೆಯಿಂದ ನಾನು ಎದುರಿಸಿರೋದು ಬಾಳ. ಡೆಲಿವರಿ ಅಂತ ನಾನು ಯಾವಾಗ ಲೇಬರ್ ರೂಮ್ ನಾನು ಕರ್ಕೊಂಡು ಹೋದ್ರು ನಮ್ಮ ಯಜಮಾನ್ರು, ನಮ್ಮ ಅತ್ತೆ ಮತ್ ನಮ್ ಒಬ್ರು ಪರಿಚಯದವರು. ನಾನ್ ರಿಪೋರ್ಟ್ ನೋಡಿದಾರ ಒಂದ್ ಸಪರೇಟ್ ಸೆಪ್ಟಿಕ್ ರೂಮ್ ಅಂತ ಇರ್ತದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ದಾಗ. ಅಲ್ಲಿ ಹೋಗಿ ಹಾಕಿದ್ರು ಮಿನಿಮಮ್ 3 ರಿಂದ 4 ದಿನ ಯಾರು ಒಬ್ರು ಬಂದು ಡೆಲಿವರಿ ಮಾಡ್ಕೊಕ್ ತಯಾರಿಲ್ಲ. ಯಾಕಪ್ಪ ಅಂದ್ರೆ ಇವಳಿಗೆ ಈ ರೋಗ ಐತಿ, ಇವಳು ನಾವು ಡೆಲಿವರಿ ಮಾಡಿಸೋದಂದ್ರೆ ನಮಗೂ ಸಮಸ್ಯೆ ಬರ್ತದ ಅಂತ. ಒಂದೊಂದ್ಸಲ ನಾನು ಹೇಳೋದು ಏನಂದ್ರೆ ಇದ್ರ ಉದ್ದೇಶ, ನಾವ್ ಎಷ್ಟೋ ಸಾಲಿ ಕಲ್ತ್ರು ಕೂಡ ಏನೈತಿ ಕೆಲವೊಂದು ಪೇಷಂಟ್ ನಾವ್ ಅಟೆಂಡ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ನಮ್ಗೆ ನಾಲೆಜ್ ಇರ್ಬೇಕು. ಈಗ ಅವ್ರಿಗೆ ಅದ್ರ ಬಗ್ಗೆ ಪಾಪ ಮಾಹಿತಿ ಇಲ್ಲದೆ ಇದ್ದ ಕಾರಣಕ್ಕೆ ಏನೈತಿ ಸುಮಾರು 3 ದಿನ ನನ್ನ ಒಂದ್ ರೂಮ್ ನಲ್ಲಿ ಹಾಕಿ ಯಾರು ಬರ್ದೇ ಇರೋದಕ್ಕ. ಅದೇ ಟೈಮ್ದಾಗ ಏನೈತಿ ಈ ರೀತಿ ಕಂಡೀಷನ್ ಆತಂದ್ರ ನನ್ನ ಹೆಂಡತಿ ಸಾಯ್ತಾಳು. ಯಾಕಂದ್ರೆ ಮಗು ಹೆರಿಗೆ ಟೈಮ್ದಾಗ ಹೆರಿಗೆ ಆಗದೆ ಇದ್ದಾಗ ತಾಯಿ ಜೀವನಕ್ಕೆ ರಿಸ್ಕ್ ಇರ್ತದ. ಸೊ ಆ ಒಂದು ಸಿಚುವೇಶನ್ ಹೆಂಗ್ ಟ್ಯಾಕಲ್ ಮಾಡೋದಂದಾಗ ನಮಗೆ ಯಾರು ಕೌನ್ಸಿಲಿಂಗ್ ಮಾಡಿರಲ್ಲ ಅದೇ ಡಾಕ್ಟರ್ಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಈ ರೀತಿಯಾದಂತ ವರ್ತನೆ ಇಲ್ಲ ಆಗತೈತಿ ಜಿಲ್ಲಾ ಆಸ್ಪತ್ರೆ ಒಳಗ, ಸೊ ದಯವಿಟ್ಟು ನೀವ ಬರ್ರಿ ಅಂತ ಸ್ವತಃ ಅವರೇ ಡಾಕ್ಟರ್ ಬಂದು ನನ್ ಡೆಲಿವರಿ ಮಾಡ್ಕೊಂಡ್ರು. ನಿಜವಾಗಿ ಹೇಳ್ಬೇಕಂದ್ರೆ 2ನೇ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ. ಸೊ ಅವ್ರ ಡೆಲಿವರಿ ಮಾಡ್ಕೊಂಡ್ರು ಖುಷಿ ಆಯ್ತು, ಯಾಕಂದ್ರೆ ಗಂಡು ಮಗುನ್ ಕೈ ಕೊಟ್ರು, ಗಂಡು ಮಗ ಹುಟ್ಟಿದಂತ. ಬಟ್ ಆ ದಿನ ಖುಷಿನೂ ಕೊಟ್ಟಿತ್ತು. ಬಟ್ ಆ ದಿನದಿಂದ 18 ತಿಂಗಳು ನನಗೇನೈತಿ ಒಂದು ಕ್ವಶನ್ ಮಾರ್ಕ್ ಆಗಿರುವಂತ ಒಂದು ದಿವಸ ಅಂತ ಹೇಳ್ಬೋದು. ಯಾಕಂದ್ರೆ ಆ ಟೈಮ್ದಾಗ ಅಪ್ಪ ಅಮ್ಮಗೆ HIV ಇದ್ದು ಮಗು ಹುಟ್ಟಬೇಕಾರ ಆ ಮಗು ಕಾಯಿಲೆ ಐತೆ ಅಥವಾ ಇಲ್ಲ ಅಂತ ಟೆಸ್ಟ್ ಮಾಡ್ಬೇಕಾರ ನಾವು ಮಗು 18 ತಿಂಗಳು ಆಗೋದಕ್ಕ ದಾರಿ ಕಾಯ್ಬೇಕು. ಸೊ ಆ ಒಂದ್ 18 ತಿಂಗಳು ಯಾವ ರೀತಿ ಹೋಯ್ತಂದ್ರೆ ನಮ್ ಲೈಫ್ ದ ಫೈನಾನ್ಸಿಯಲ್ ಪ್ರಾಬ್ಲಮ್ ಬಾಳ್ ಬಂದ್ಬಿಡ್ತು. ಬೇರೆ ಒಂದ್ ಕಡೆ ನೌಕರಿ ಇದ್ದವ್ರು ನಮ್ಮ ಯಜಮಾನ್ರು ಬಿಟ್ರು. ನಾನು ಹೆರಿಗೆ ಟೈಮ್ದಾಗ ಒಂದ್ ಆಟೋ ನಡೆಸ್ತಾ ಇದ್ರು. ಆ ಆಟೋ ನಡೆಸುವಂತ ಒಂದ್ ಸಂದರ್ಭ ನಾವ್ ಅಷ್ಟೊಂದು ಅರ್ನಿಂಗ್ ಮಾಡುವಂತ ಪರಿಸ್ಥಿತಿ ಇರಾಕಿಲ್ಲ. ಡೆಲಿವರಿ ಆದ ನಂತರ ಮಗುಗೆ ಎದೆ ಹಾಲು ಕುಡಿಸ್ಬೇಡ ಅಂತ ಡಾಕ್ಟರ್ ಹೇಳಿದ್ರು. ಸೊ ಡಾಕ್ಟರ್ ಹೇಳಿದ ನಂತರ ಏನೈತಿ ಮೇಲಿನ ಹಾಲು ಹಾಕ್ಬೇಕಾದ್ರೂ ಕೂಡ ಏನೈತಿ ನಾರ್ಮಲ್ ಆಗಿ ಮಕ್ಕಳು ಪೌಡರ್ ಹಾಲು ಕುಡಿತಾ ಇದ್ದಾಗ ಯೂರಿನ್ ಮಾಡೋದು ಜಾಸ್ತಿ, ಬಂದ ಜಾಸ್ತಿ ಮಾಡ್ತಾರ. ಬಂದ ಜಾಸ್ತಿ ಮಾಡಿದಂತ ಹಸು ಹಾಕದ. ಸೊ ಪರಿಸ್ಥಿತಿ ಹೆಂಗ್ ಬರ್ತಿತ್ತಂದ್ರ ಆ ಮಗು ಯಾಕೆ ಬಂದ ಮಾಡ್ಕೊತದ, ಹಸು ಯಾಕೆ ಹಾಕದ ಅಂತ. ಯಾಕಂದ್ರೆ ಅದ್ರ ನೀಡ್ ಫುಲ್ಫಿಲ್ ಮಾಡಕ್ ಆಗ್ತಿರಕಿಲ್ಲ. ಸೊ ಅದೊಂದ್ ಸ್ವಲ್ಪ ಬೇಜಾರ್ತಾರ ಅಂತ ವಿಷಯ. ಯಾಕಂದ್ರೆ ಅಪ್ಪ ಮಕ್ಕಳಿಗೆ ಸರಿಯಾಗಿ ಫುಡ್ ಹಾಕದೇ ಇದ್ದಾಗ ಸ್ವಲ್ಪ ಬೇಜಾರಾಕದ. ಬಟ್ ಆದ್ರೂ ಕೂಡ ಏನೋ ದೇವ್ರದೇ ಯಾವಾಗ ಅವನಿಗೆ ಇನ್ಫೆಕ್ಷನ್ ಬರ್ತಿತ್ತು, ಉಲ್ಟಿ ಸಂಡಾಸ್ ಆಗ್ತಿತ್ತು, ಮೇಲಿನ ಹಾಲು ಆಗ್ತಾ ಇದ್ದಾಗಲ್ಲ ಅವಾಗ ಹೆದರಿಕೆ ಶುರು ಆಗ್ತಿತ್ತು, ನಮಗಿರೋ ರೋಗ ಅವನಿಗೆ ಏನಾದ್ರು ಬಂದದಪ್ಪ ಅಂತ. ಬಟ್ ದೇವ್ರ ಒಂದು ಆಶೀರ್ವಾದ ಅನ್ಬೋದು. ಆ ಹೆಲ್ತ್ ಅಪ್ಸೆಟ್ ಆದ್ರೂ ಕೂಡ ತುರಂತ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ ನಂತರ ಏನೈತಿ ಅವ್ನ ಆರಾಮಾದ. 18 ತಿಂಗಳು ಅನ್ನುವಂಥದ್ದು ಏನ್ ಟೈಮ್ ಬಂತಲ್ಲ ಅವಾಗ ಇನ್ನೂ ಹೆಚ್ಚಿನ ಟೆನ್ಷನ್. ಯಾಕಂದ್ರೆ ಯಾವ್ದೇ ತಂದೆ ತಾಯಿ ತಮಗಿರುವಂತ ಕಾಯಿಲೆ ಅಥವಾ ಸಮಸ್ಯೆ ಮಕ್ಕಳಿಗೆ ಬರ್ಬೇಕನ್ನುವಂಥದ್ದು ಇಲ್ಲಿವರೆಗೆ ಯಾರು ಬಯಸುವುದಿಲ್ಲ.
ಅದೇ ರೀತಿ ನಾನು ನಮ್ಮ ಯಜಮಾನ್ರು ಒಂದು ಡಿಸೈಡ್ ಮಾಡಿದ್ವಿ, ಮಗುನಂತೂ ಹೆತ್ತಿದೀವಿ. ಅವನಂತೂ 18 ತಿಂಗಳು ನಾವು ಬಹಳ ಪ್ರೀತಿಯಿಂದ, ಯಾಕಂದ್ರೆ ಅವನಿಗೆ ಆ ಒಂದು ಪೀಕ್ ಟೈಮ್ದಾಗ ಏನೈತಿ ಯಾವುದೇ ರೀತಿಯಾದಂತ ಸಮಸ್ಯೆ ಆಗದೆ ಇರೋ ತರ ನಾವು ನೋಡ್ಕೊಂಡಿದೀವಿ ಅವನು. ಬಟ್ ಏನೈತಿ ಅವ್ನ್ ಮುಂದಿನ ಭವಿಷ್ಯ ಅಥವಾ ನಮ್ಮದ್ ಮುಂದಿನ ಭವಿಷ್ಯ ಹೆಂಗಿರ್ಬೇಕು ಅನ್ನುವಂಥದ್ದು ಯಾವ ರೀತಿ ಡಿಸೈಡ್ ಮಾಡೋಣಪ್ಪ ಅಂತಂದಾಗ ಟೆಸ್ಟ್ ಮಾಡಕ್ ಹೋಗೋಣ. ಟೆಸ್ಟ್ ಮಾಡಿದ ನಂತರ ಏನಾದ್ರು ಮಗುಗ ಈ ಸಮಸ್ಯೆ ಇಲ್ಲ ಅಂತಂದ್ರ ಅವತ್ತ ನಾವ್ ಏನಾದ್ರು ಸಮಾಜಕ್ಕೆ ಬಂದ ಒಳ್ಳೆ ಕೆಲಸ ಮಾಡ್ಬೇಕನ್ನೋ ನಿರ್ಧಾರ ಮಾಡೋಣ. ಒಂದ್ ವೇಳೆ ಮಗುಗ ಕಾಯಿಲೆ ಐತಂತ ಗೊತ್ತಾದಾಗ ಅದನ್ನ ನಾವು ನೋಡುವಂತ ಪರಿಸ್ಥಿತಿ ಒಳಗಿಲ್ಲ, ಎದುರಿಸುವಂತದ್ದು ಸಾಧ್ಯ ಇಲ್ಲ. ಸೊ ಅವತ್ತ ನಾವು 3 ಜನ ಒಂದು ನಿರ್ಧಾರ ಮಾಡಿ ಸುಸೈಡ್ ಮಾಡ್ಕೊಂಡು ಈ ಮ್ಯಾಟರ್ ಇಲ್ಲೇ ಕ್ಲೋಸ್ ಮಾಡ್ಬಿಡೋಣ. ಯಾಕಂದ್ರೆ ಅಲ್ಲಿವರೆಗೂ ಮನೆಯಾಗ ಯಾರಿಗೂ ಗೊತ್ತಿರಕಿಲ್ಲ ನಮ್ಮ ರೋಗದ ಬಗ್ಗೆ. ಮಗು ಹುಟ್ಟಿ 18 ತಿಂಗಳಾಗಿ ಟೆಸ್ಟ್ ಮಾಡೋ ತನಕ ಕೂಡ ಈ ಕಾಯಿಲೆ ಬಗ್ಗೆ ಮನೆಯಾಗ ಯಾರಿಗೂ ಗೊತ್ತಿರಕಿಲ್ಲ. ಸೊ ಆ ಒಂದು ನಿರ್ಧಾರ ಮಾಡಿದ್ವಿ. ಬಟ್ ಟೆಸ್ಟ್ ಮಾಡಾಕ ರಕ್ತ ಕೊಡಾಕಂತ ನಾನ್ ಹೋದೆ ಗಂಡನ ಜೊತೆಗೆ. ಬಟ್ ಅದ 1 ಸಲ ಪ್ರಿಕ್ ಮಾಡಿದ್ರೆ ಬರ್ಲಿಲ್ಲ, 2 ಸಲ ಪ್ರಿಕ್ ಮಾಡಿದ್ರೆ ಬರ್ಲಿಲ್ಲ. ಆ ಒಂದ್ ಮಗು ಒಂದ್ ಸೂಜಿ ಚುಚ್ಚಿನ ಏನೈತಿ ನನ್ಗೆ ತಡ್ಕೋಂತ ಶಕ್ತಿ ಇರಾಕಿಲ್ಲ. ಸೊ ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಸಿಕ್ಕಾಪಟ್ಟೆ ನಾನ್ ಜಗಳ ಮಾಡಿ ಬೈದ್ ಬಂದಿದ್ದೆ. ಕೊನೆಗೆ ಅವ್ರಂದ್ರು ಇವ್ರನ್ನ ಕರ್ಕೊಂಡ್ ಬರ್ಬೇಡ್ರಿ, ಯಾಕಂದ್ರೆ ಅವ್ರ ರಿಪೋರ್ಟ್ದಾಗ ಏನಾದ್ರು ನೆಗೆಟಿವ್ ಅಂತ ಮೀನ್ಸ್ ಸಮಸ್ಯೆ ಐತೆ ಅನ್ನುವಂಥದ್ದು ಏನಾದ್ರು ರಿಪೋರ್ಟ್ ಬಂತಂದ್ರೆ ಈ ಹೆಣ್ಮಗಳಿಗೆ ತಡ್ಕೋ ಶಕ್ತಿ ಇಲ್ಲ. ಸೊ ಅವಳು ಕರ್ಕೊಂಡ್ ಬರ್ಬೇಡ್ರಿ, ನೀವು ಒಬ್ಬರ ಬರ್ರಿ ಅಂತ ಮಜ್ವಾನಿಗೆ ಹೇಳಿ ಕಳ್ಸಿದ್ರು ಅವ್ರು. ಕೊನೆಗೆ ಕೊಟ್ಟು ಬಂದ್ವಿ ಮನೆಗೆ. ಸಾಯಂಕಾಲ ಅವ್ರು ಹೋದಾಗ ಇನ್ನು ಟೆಸ್ಟ್ ಮಾಡಿ ಯಾವ ವ್ಯಕ್ತಿ ಹೊರಗೆ ಬಂದಿದ್ರು ಲ್ಯಾಬ್ ಟೆಕ್ನಿಷಿಯನ್. ನಮ್ಮ ಯಜಮಾನ್ರ ಗೇಟ್ ನಿಂದ ಎಂಟರ್ ಆಗ್ತಾನ ಹೇಳಿದ್ರಂತ ಒಂದು ಕೈ ಸಿಂಬಾಲ್ ಮಾಡಿ ನಿಮ್ ಜೀವಂತಾಗಿ ನಿಂತ್ರಿ ಅಂತ. ಸೊ ಆ ಒಂದು ದಿನ ನನ್ನ ಜೀವನದ ಏನಂತ ಮರ್ಯಾಕ ಅವಾಗ ನನಗೆ ಕನ್ಫರ್ಮ್ ಆಯ್ತು ನನ್ ಮಗಗೆ ಈ ಕಾಯಿಲೆ ಇಲ್ಲ, ಇನ್ ಮುಂದೆ ನಾನು ಏನಾದ್ರೂ ಕೆಲಸ ಮಾಡಕ್ ಶುರು ಮಾಡ್ಬೇಕಂತ. ಸೊ ಅದೇ ದಿನ ನನಗೆ ಹೇಳ್ಬೇಕಂದ್ರ ಆ ಟೈಮ್ದಾಗ ಈ ರೋಗದ ಬಗ್ಗೆ ಒಂದು ಭಯಾನಕವಾದಂತ ಒಂದು ಚಿತ್ರನ ಸಮಾಜ ರೂಪಿಸ್ಬಿಟ್ಟಿತ್ತು. ಅದ ಸಮಯದಾಗ ಅದನ್ನ ನಾನು ಚೇಂಜ್ ಮಾಡ್ಬೇಕು. ಈಗ ನನ್ ಮಗ ಹೆಂಗ್ ಆರಾಮಾಗ್ಬಿಟ್ಟಿದ್ದಾನಲ್ಲ, ಬೇರೆ ಯಾರೋ ಮಕ್ಕಳು ಕೂಡ ಏನೈತಿ HIV ಇದ್ದವ್ರು ಮಗುನ್ ಪಡಿಬೇಕಾದ್ರೆ ಅವರು ಕೂಡ ನನ್ ಮಗನ್ ತರ ಆರಾಮಾಗಿರುವಂತ ಮಗುನ್ ಪಡಿಬಹುದು ಅನ್ನೋಂತ ಬಂದು. ಮತ್ತೆ HIV ಇದ್ದು 3 ತಿಂಗಳ ಡಾಕ್ಟರ್ ಸಾಯ್ತೇನಂದ್ರು ಇನ್ನೂ 5 ವರ್ಷ ಆಯ್ತು. HIV ಬಂದ್ ಇನ್ನೂ ಜೀವಂತ ಅದೇನಲ್ಲ ಅನ್ನೋಂಥದ್ದು ಒಂದು ಧೈರ್ಯ. ಸೊ ಇದನ್ನ ನಾನು ಏನೈತಿ ಸಮಾಜಕ್ಕೆ ಮುಟ್ಟಿಸ್ಬೇಕು ಅನ್ನುವಂಥದ್ದು ಒಂದು ಛಲ ನನ್ನಲ್ಲಿ ಯಾವಾಗ ತಯಾರಾಯ್ತಂದ್ರ ಮಗುಗ ಆ ರೋಗ ಇಲ್ಲದೆ ಇರುವಂತ ಒಂದ್ ರಿಪೋರ್ಟ್ ನೋಡಿದಾಗ. ಸೊ ಅವತ್ ನಾನ್ ಹೇಳಿದೆ ಪ್ರೆಸ್ ಮೀಟ್ ಕರೆದು, ಹಿಂಗದ ನಾನ್ ಹೆಣ್ಮಗಳಾಗಿದ್ದೇನೆ, ಬಟ್ ಆದ್ರೂ ನಾನ್ ಬದುಕಾಕತ್ತಿದ್ದೇನೆ, ನನಗ್ ಹುಟ್ಟಿರೋ ಮಗುನ ನಾನು ಉಳಿಸ್ಕೊಂಡಿದ್ದೀನಿ. ಆ ಒಂದು ಪೇಪರ್ದಾಗ ಟಿವಿ ಒಳಗೆಲ್ಲ ಬಂದ ತಕ್ಷಣ ಆ ಒಂದು ಸೀನ್ ಹೆಂಗಿತ್ತಂದ್ರ ನಮ್ ಬೆಳಗಾವಿಯಲ್ಲಿ ಸತ್ತಾರ್ ಮನಿ ಮಾತಾಡ್ಸಕ್ ಹೋಗ್ತಾರ. 10 ಜನ ಬಂದು ಅಪ್ಪ ಅವಳ ಮುಂದ್ ಹೋಗಿ ಜನ ಹೋಗಿ ಕೊಡೋರಂತ. ನಿನ್ ಮಗಳು ಇಷ್ಟು ಗದ್ದೆ ಕೆಲಸ ಮಾಡಿ ಇಷ್ಟು ಸ್ಟ್ರಾಂಗ್ ಇರೋ ಹೆಣ್ಮಗಳು ಈ ರೋಗ ಹೆಂಗ್ ಪಡ್ಕೊಂಡ್ಲು, ನೀ ಯಾಕೆ ಮುಂಚೆ ಹುಡುಗನ ಬಗ್ಗೆ ಎಲ್ಲ ಮಾಹಿತಿ ತಗೊಳ್ದ ಮದ್ವಿ ಮಾಡಿದಿ, ಹಿಂಗ್ ಬಾಳ ಪ್ರಶ್ನೆ. ನಮ್ಮಲ್ಲಿ ನಾನು ಒಂದ್ ರೀತಿ ನನ್ ತಾಯಿ ತಂದೆ ಗಂಡು ಮಗನ್ ತರ ಬೆಳೆಸಿರೋಂತ ಆ ಒಂದು ಪರಿಸ್ಥಿತಿನ ಎಲ್ಲರೂ ಹಳ್ಳ್ಯಾರು ನೋಡಿದ್ರಲ್ಲ, ಅವ್ರಿಗೆ ಅದು ಕ್ವಶನ್ ಮಾರ್ಕ್ ಆಯ್ತು. ಇಷ್ಟು ಚೆನ್ನಾಗಿರೋ ಹುಡುಗಿ ಮತ್ತ ಈ ರೀತಿ ಸ್ಟ್ರಾಂಗ್ ಇರೋ ಹುಡುಗಿ ಹಿಂಗ್ ರೋಗ ಬಂತು, ಗಂಡನ್ ಮುಂಚೆ ನೋಡ್ದ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕೇಳ್ದ ಮದ್ವೆ ಮಾಡಿದ್ರೇನಂತ. ನಮಗ್ ಗೊತ್ತಿರಾಕಿಲ್ಲ ಮದುವೆಗಿಂತ ಮುಂಚೆ ಅವ್ರಿಗೆ ಕಾಯಿಲೆ ಐತೆ ಅಥವಾ ಇಲ್ಲ ಅಂತ. ಆಕ್ಸಿಡೆಂಟ್ ಆಗಿತ್ತು, ಅವ್ರಿಗೆ ರಕ್ತ ಹಾಕೋ ಸಂದರ್ಭದಲ್ಲಿ ರಕ್ತ ಹಾಕಿಸ್ಕೊಂಡಿದ್ರು, ಅದರಿಂದ ಅವ್ರಿಗೆ ರೋಗ ಬಂದಿತ್ತು ಅಂತ ಹೇಳಿದ್ರು. ಬಟ್ ಮನೆಯವ್ರ ಜನರಿಗೆ ಹೆಂಗ್ ಉತ್ತರ ಕೊಡೋದು? ಸುಮಾರ ಆ ಪೇಪರ್ದಾಗ ಬಂದು ಎಷ್ಟೋ ಜನರಿಗೆ ಬಾಳಿಗೆ ಬೆಳಕಾಗಿ ನಾನು ನಿಂತೆ. ಬಟ್ ನನ್ನ ಫ್ಯಾಮಿಲಿ ಆಯ್ತು, ನಮ್ ರಿಲೇಟಿವ್ ಸಿಚುವೇಶನ್ ಹೆಂಗಾಯ್ತಂದ್ರ ಆ ಟೈಮ್ದಾಗ ಈ ರೋಗ ಇದ್ದವರು ನಮ್ದು ಯಾವ್ದೇ ಕಾರ್ಯಕ್ರಮಕ್ಕೆ ಬಂದ್ರೆ ಅಶುಭ. ಸುಮಾರು 10 ವರ್ಷ ನಾನು ಯಾವುದೇ ರೀತಿಯಾದಂತ ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಆಗ್ಲಿಲ್ಲ. ಅಲ್ಲಿ ಸ್ವಲ್ಪ ನನಗೂ ಬೇಜಾರು, ಯಾಕಂದ್ರೆ ಮನೆಯವ್ರು ಎಲ್ಲಾರು ಫಂಕ್ಷನ್ ಅಟೆಂಡ್ ಆಗ್ತಾ ಇದ್ದಾಗ ನಾನು ಒಬ್ಬಳೇ ಇಲ್ಲಲ್ಲ ಅಪ್ಪ ಇಲ್ಲ. ಮತ್ತ ಅದ್ರ ನಮ್ಮ ಅವ್ವಾಗನು ಸ್ವಲ್ಪ ಬೇಜಾರನ, ಯಾಕಂದ್ರೆ ನಮ್ಮ ಅಕ್ಕ ಹೋಗ್ತಿದ್ಲು, ನಮ್ ರಿಲೇಟಿವ್ಸ್ ಹೋಗ್ತಿದ್ರು. ರಾಣಿ ಅಂತ ನನ್ನ ನಿಕ್ ನೇಮ್ ತವ್ರ ಮನೇಲಿ, ರಾಣಿ ಒಬ್ಬಕ್ಕೆ ಬಂದಿಲ್ಲ ಅಂತ ಎಲ್ಲಾರು ಅಂದಾಗ ಸೊ ಆಕೆ ಎಲ್ಲೋ ಒಂದ್ ರೀತಿ ಅದ ಎಮೋಷನ್ ಇದನ್ ಮಾಡ್ದಂಗ ಆಗ್ತಾ ಇತ್ತು. ಬಟ್ ಆದ್ರೂ ಕೂಡ ಏನೈತಿ ಅದನ್ನ ಹೆಂಗೋ ನಾನು ಮ್ಯಾನೇಜ್ ಮಾಡಿದೆ. ಫಂಕ್ಷನ್ ಅಟೆಂಡ್ ಆಗದೆ ಇದ್ರು ನನ್ನ ಕೆಲಸದಾಗ ಬಿಸಿ ಇದ್ದೆ, ಅಷ್ಟೊಂದು ವರಿ ಮಾಡ್ಕೊತಿರಾಕಿಲ್ಲ. ಬಟ್ ಯಾವಾಗ ನನ್ನ ಮಗನ ನನ್ನ ಕೆಲಸ ನೋಡೇನ ಒಂದು ಸ್ಕೂಲದ ಪ್ರಿನ್ಸಿಪಲ್ ಫ್ರೀ ಅಡ್ಮಿಷನ್ ಮಾಡ್ಕೊಂಡಿದ್ರು ವಿತ್ ರೆಸಿಡೆನ್ಸ್ 10ನೇ ಆಗೋತಕ ನಾನು ನಿನ್ನ ಕೆಲಸ ನೋಡಿ ನಾನೇನಾದ್ರೂ ನಿನಗೆ ಸೇವೆ ಮಾಡ್ಬೇಕನ್ನೋ ಕಾರಣಕ್ಕೆ ಇಂಟರ್ನ್ಯಾಷನಲ್ ಸ್ಕೂಲ್ದಾಗ ಏನೈತಿ ನನ್ನ ಮಗನ ಎಜುಕೇಶನ್ಗೆ ಫ್ರೀಯಾಗಿ ಅಡ್ಮಿಷನ್ ತಗೊಂಡಿದ್ರು. ಬಟ್ ಏನೋ ಬ್ಯಾಡ್ ಲಕ್ ಅಂತ ಅನ್ಬೋದು. ಅವನ ಅಡ್ಮಿಷನ್ ಆಗಿ ವಿದಿನ್ 2 years ಆ ಪ್ರಿನ್ಸಿಪಲ್ ಏನೈತಿ ಬರೇ ಮಾತಿನಿಂದ ಒಂದು ಪ್ರಾಮಿಸ್ ಮಾಡಿದ್ರು, ಅದನ್ನ ನಿಭಾಯಿಸಿದ್ರು.
ಬಟ್ ಯಾವಾಗ ಅವ್ರು ಡೆತ್ ಆದ್ರಲ್ಲ ನಮ್ಮ ಕಾಯಿಲೆ ಬಗ್ಗೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಗೊತ್ತಾಯ್ತು. ಸೊ ನನ್ ಮಗನ್ ಸ್ಕೂಲ್ನಿಂದ ಹೊರಗೆ ಸೊ ಒಮ್ಮೆ ಅವಾಗ ಬಾಳ ಬೇಜಾರಾಗ್ತಿತ್ತು. ಯಾಕಪ್ಪ ನನ್ ಮಗನಿಗೋಸ್ಕರ ನಾ ಕೆಲಸ ಮಾಡತ್ತೀನಿ, ಅವನ ಈ ಸ್ಕೂಲ್ನಿಂದ ಹೊರಗೆ ಹಾಕಿದಾಗ ಈ ಸಮಾಜಕ್ಕೆ ನಾ ಒಳ್ಳೇದ್ ಯಾಕೆ ಬಯಸ್ತೀನಿ ಅಂತ. ಬಟ್ ಹುಟ್ಟಿದಾಗ ನಮ್ಮ ಮನ್ಯಾಗ ಕಳ್ಸಿರೋದೇನಂದ್ರೆ ಯಾರ ಕೆಟ್ಟ ಬಯಸಿದ್ರು ಅವ್ರಿಗೆ. ಸೊ ಅದಕ್ಕಾಗಿ ಏನೈತಿ ಸ್ಕೂಲಿಂದ ಹೊರಗೆ ಹಾಕಿದ್ರು. ನಾ ಈ ಒಂದು ಸುಪ್ರೀಂ ಕೋರ್ಟ್ ತನ ಫೈಟ್ ಮಾಡಿದೆ ಬೇರೆ ಸಂಘ ಸಂಸ್ಥೆ ಹೆಲ್ಪ್ ನಿಂದ. ನನಗನಿಸ್ತದ ಅದ ಟೈಮ್ದಾಗ RTE ಅನ್ನುವಂತ ಒಂದು ಆಕ್ಟ್ ಬಂತು. ಎಲ್ಲಾ ಮಕ್ಕಳಿಗೆ ಸಮನಾದ ಒಂದು ಶಿಕ್ಷಣ ಹಕ್ಕು, ಯಾವುದೇ ಶಾಲೆಯವ್ರಿಗೆ ಅವ್ರು ಕಲೀಲಿ, ಬಟ್ ಅವ್ರಿಗೆ ಶಿಕ್ಷಣ ಸಿಗ್ಬೇಕಂತ. ಸೊ ವಾಪಸ್ ಅದೇ ಸ್ಕೂಲ್ಗೆ ಹಾಕ್ಬೇಕನ್ನೋ ನಿರ್ಧಾರ ಮಾಡಿದ್ವಿ. ಬಟ್ ಒಮ್ಮೆ ಅನಿಸ್ತು, ಈಗ ಎಲ್ಲರ ತಲೆ ನೆಗೆಟಿವ್ ಥಾಟ್ಸ್ ನನ್ನ ಮಗನ ಬಗ್ಗೆ ತುಂಬಿದಾಗ ಅವ್ನು ಅಲ್ಲೇ ಹೋದಾಗ ನೀವು ನೋಡೋ ದೃಷ್ಟಿಕೋನ ಹಂಗ ಆಗ್ಬಿಡ್ತಾನೆ, ಬದಲಾವಣೆ ಆಗುದಿಲ್ಲ. ಸೊ ಆ ಕಾರಣಕ್ಕೆ ಅಲ್ಲಿಂದ ಸ್ಕೂಲನ್ನ ಬಿಡಿಸಿ ಬೇರೆ ಸ್ಕೂಲ್ಗೆ ಹಾಕಿದೆ. ಈಗ ಚೆನ್ನಾಗಿ ಓದ್ತಾ ಇರೋದು ಅವನು. ಯಾವ ಸ್ಕೂಲಲ್ಲಿ ಹಾಕಿದ್ದೆ ಅದ್ರ ನಂತರ ಅಲ್ಲಿ ಸಪೋರ್ಟ್ ಇತ್ತು. ಸಪೋರ್ಟ್ ಮೀನ್ಸ್ ಅವ್ನಿಗೆ ಯಾವುದೇ ರೀತಿಯಾದಂತ ತೊಂದರೆ ಕೊಡ್ಲಿಲ್ಲ. ಸೊ ಆ ಒಂದು ಟೈಮ್ ಏನೈತಿ ಬೇಜಾರ್ ತರುವಂತದಿತ್ತು. ಒಂದು ಫ್ಯಾಮಿಲಿಯಿಂದ ದೂರು, ಸೆಕೆಂಡ್ ಯಾವ ಮಗನಿಗೋಸ್ಕರ ಈ ಒಂದು ಸಮಾಜ ಸೇವೆ ಮಾಡಾಕತ್ತೇನೆ ಅವನಿಗೆ ಇದ್ರಿಂದ ತೊಂದ್ರೆ. ಬಟ್ ಆದ್ರೂ ಕೂಡ ನನ್ನ ಮಗ ತುಂಬಾ ಸಪೋರ್ಟ್. ನನ್ನ ಜೀವನದಾಗ ಒಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು, ಅದ್ರ ಜೊತೆ ಒಂದು ಒಳ್ಳೆ ಮಗನು ಅಂತ ಹೇಳ್ಬೋದು. ಯಾಕಂದ್ರೆ ಆ ಪರಿಸ್ಥಿತಿನ ಟ್ಯಾಕಲ್ ಮಾಡ್ಬೇಕಾದ್ರೆ ಈಸಿ ಇಲ್ಲ. ಸುಮಾರು 3 ವರ್ಷ ಒಂದು ಪ್ರಶ್ನೆ ಕೇಳಿದ ಅವನು, ಅಲ್ಲಿಂದ ಯಾಕೆ ತಕೊಂಡ್ ಬಂದೆಮ್ಮ ಸಾಲಿಂದ ಅಂತ ಕೇಳ್ದ. ನಂಗೆ ಅದ ಚಲೋ ಐತಿ, ನಾನು ಅಲ್ಲೇ ಇರ್ತೇನೆ ಅಂತ. ಇಲ್ಲ, ಅವ್ರು ಕೇಳಿದಷ್ಟು ದುಡ್ಡು ನನ್ ಕಡೆ ಇಲ್ಲ. HIV ವಿಷಯದ ಗೊತ್ತಿರಂಗಿಲ್ಲ, UKG ಮಗು. ಸೊ ಅಷ್ಟು ದುಡ್ಡು ನನ್ ಕಡೆ ಇಲ್ಲ, ಅಷ್ಟು ಮೀನ್ಸ್ ರೊಕ್ಕ ನಾನು ಯಾವಾಗ ನಾನು ಒಟ್ಟು ಮಾಡ್ತೇನಲ್ಲ ಅವಾಗ ನಿಂಗೆ ವಾಪಸ್ ಹಾಕ್ತೇನೆ. ಸುಮಾರು 3 ವರ್ಷ ಸೇಮ್ ಪ್ರಶ್ನೆ. ಕೊನೆಗೆ ಅವ್ನಿಗೆ ಏನ್ ಅರ್ಥ ಆತ ಗೊತ್ತಿಲ್ಲ. ಮಮ್ಮಿ ನೀನ್ ದುಡ್ಡದ ಬಗ್ಗೆ ವಿಚಾರ ಮಾಡಬೇಡ, ನಾ ಯಾವ ಸ್ಕೂಲ್ ಕಲಾಕತ್ತೀನಿ ಅದು ಚಲೋ ಅದ, ನನಗೆ ಅಲ್ಲೇ ಇರ್ತೇನೆ. ಸೊ ಅವಾಗ ಒಂದು ಧೈರ್ಯ ಬಂತು. ನಂತರ ನಂದು ಲೈಫ್ ನ ಅವನ ಜೊತೆ ಮೂವ್ ಆನ್ ಮಾಡ್ಕೊಂಡೆ. ಅದಾದ ನಂತರ ಹೇಳ್ಬೇಕಂದ್ರೆ ಸುಮಾರು ಸಂಘ ಸಂಸ್ಥೆದಾಗ ಶುರು ಮಾಡಿದೆ ನಾನು. ಫಸ್ಟ್ 2004 ಒಂದು ಸಂಸ್ಥೆ ಶುರು ಮಾಡಿದೆ. ಅದ್ರ ನಂತರ ಈ ಪರಿಯಾದಂತ ಏನಂತಾರೆ ಎಕ್ಸ್ಪೀರಿಯನ್ಸ್ ನನ್ನ ಲೈಫ್ ದಾಗ ಅಂತಂದ್ರೆ, ಒಂದು ಸಂಘ ಸಂಸ್ಥೆ ಶುರು ಮಾಡ್ತಾ ಕಷ್ಟಪಡ್ತಾ ನಾವಿದ್ದು ಕೊನೆಗೇನೈತಿ ಅಲ್ಲಿ ಈ ರೀತಿಯಾದಂತ ವ್ಯಕ್ತಿಗಳು ಒಳಗ ಎಂಟರ್ ಆಗ್ಲಿಕ್ಕೆ ಶುರು ಮಾಡಿದ್ರಂದ್ರೆ, ಅಲ್ಲಿ ನಾವು ಸಂಸ್ಥೆ ಶುರು ಮಾಡಿದಾರ ಯಾರನ್ನೋಂತ ಪ್ರಶ್ನೆ ಶುರು ಆಯ್ತು. ಕೊನೆಗೆ ಬೇಡ ಅಂತ ಕೆಲಸ ಏನೈತಿ, ಬೇರೆ ಸಂಘ ಸಂಸ್ಥೆದಾಗ ನಮ್ ಎಕ್ಸ್ಪೀರಿಯನ್ಸ್ ಇದ್ಕೊಂಡು ಕೆಲ್ಸಕ್ಕೆ ಕರೆದ್ರು. ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ನಾನು ದೇವದಾಸಿ ಹೆಣ್ಮಕ್ಳ ಜೊತೆ ಕೆಲಸ ಮಾಡಿರೋದು. ಅದು ಒಂದ್ ರೀತಿಯಾದಂತ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್. ಮತ್ತೆ ವೃತ್ತಿ ನಿಯತ ಮಹಿಳೆಯರು, ಸಲಿಂಗ ಕಾಮಿಗಳು ಎಲ್ಲರ ಜೊತೆ ಕೆಲಸ ಮಾಡಿದೆ ಈ ಒಂದು ಪೀರಿಯಡ್ ಅಲ್ಲಿ. ಸೊ ಅದ್ರ ಜೊತೆಗೆ ಬಂದ್ಬಿಟ್ಟು ಇದೆಲ್ಲ ಎಕ್ಸ್ಪೀರಿಯನ್ಸ್ ನೋಡಿದಾಗ ಅಮೆರಿಕಾದ ಹೆಲ್ತ್ ಗವರ್ಮೆಂಟ್ ಭಾರತದಾಗ ಒಂದು ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ರು, CDC. ಆವಾಗ ಬೆಳಗಾವಿಯಾಗ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಆ ಒಂದು ಟೈಮ್ದಾಗ ನನ್ನ ಏಜ್ ಗ್ರೂಪ್ ಮತ್ತು ಕಾಲೇಜ್ ವಿತ್ತದ ನಿಯರ್ ಬೈ ಇತ್ತು. ಸೊ ಈ ಕೆಲಸ ಇವಳ ಮಾಡಿದ್ರೆ ರೀತಿ ಒಂದು ಮಾಡೆಲ್ ಪ್ರಾಜೆಕ್ಟ್ ಆಗಿ ನಾವು ವಾಪಸ್ ಸರ್ಕಾರಕ್ಕೆ ಕೊಡ್ಬೋದು ಅನ್ನೋ ಕಾರಣಕ್ಕ ಆ ಒಂದು ಜವಾಬ್ದಾರಿನ ಬೆಳಗಾವಿಯಿಂದ ಕೊಟ್ರು. ಸೊ ಅಮೆರಿಕಾದ ಹೆಲ್ತ್ ಗವರ್ಮೆಂಟ್ CDC ಕಾರ್ಯಕ್ರಮದಡಿಯಲ್ಲಿ ಒಂದು ರೆಡ್ ರಿಬನ್ ಕ್ಲಬ್ ಅಂತ ಫಾರ್ಮ್ ಮಾಡ್ಬೇಕಾಗಿತ್ತು. ಕಾಲೇಜ್ ಸ್ಟೂಡೆಂಟ್ಸ್ HIV AIDS ಬಗ್ಗೆ ಮಾಹಿತಿ ಮೂಡಿಸೋದು, ಅದ್ರ ಜೊತೆಗೆ ಅವರಲ್ಲೇ ಒಂದು ಗ್ರೂಪ್ ಫಾರ್ಮ್ ಮಾಡಿ ಅವರಿಂದ ಮಿಕ್ಕಿರೋ ಹುಡುಗರಿಗೆ ಏನೈತಿ ಒಂದು ಅವೇರ್ನೆಸ್ ಮೂಡಿಸಿ ಅವರು ಕೂಡ ಈ ಕಾಯಿಲೆ ಬರದೇ ಇರೋ ತರ ಕಾಳಜಿ ಮಾಡ್ಬೇಕಂತ. ನಂದ ಇವತ್ತು ಸ್ಟೇಜ್ ಪ್ರೋಗ್ರಾಮ್ ಆಯ್ತು ಅಥವಾ TV ಇಂಟರ್ವ್ಯೂ ಆಯ್ತು, ಯಾವ್ದೋ ಒಂದು ಮುಂದೆ ಬಂದು ಮಾತಾಡಕ್ ಒಂದು ಧೈರ್ಯ ಕೊಟ್ಟಿರೋ ಕಾರ್ಯಕ್ರಮ ಅಂದ್ರೆ ಮೈರಾಡ ಮತ್ತು ಮಾಸ್ CDC ಕಾರ್ಯಕ್ರಮ. ಸೊ ಸಡನ್ ಆಗಿ ಯಾವ್ದೋ ಒಂದು ವ್ಯಕ್ತಿ ಒಂದು ಸ್ಟೇಜ್ ಮೇಲೆ ಮಾತಾಡಕ್ ಸಾಧ್ಯ. ಬಟ್ ಅದಕ್ಕೆ ಆದಂತ ಒಂದು ಪೂರಕವಾದಂತ ಒಂದು ವಾತಾವರಣ ಯಾರು ಕೊಟ್ರು ಅಂದ್ರೆ ನನಗೊಬ್ರು ದಿನೇಶ್ ನಾಯಕ್ ಅಂತ ಒಬ್ರು ಸರ್ ಇದ್ರು ಗುರುಗಳು, ಆ ಒಂದು ಕಾರ್ಯಕ್ರಮ ಹೆಡ್. ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ಕೆ ಇವತ್ ನಾ ಈ ಮಟ್ಟಕ್ಕೆ ಮಾತಾಡ್ಲಿಕ್ಕೆ ಸಾಧ್ಯ ಆಗದ. ಮತ್ತೊಂದು ಹೇಳ್ಬೇಕಂದ್ರ ಅವಕಾಶ ಸಿಕ್ಕರು ಪ್ರಯತ್ನ ಮಾಡಾಕೋಬೇಕು. ಅವಕಾಶ ಸಿಕ್ಕರು ಎಷ್ಟೋ ಜನ ಪ್ರಯತ್ನ ಮಾಡೋದಿಲ್ಲ. ಸೊ ಅಲ್ಲೇ ನೀತಿ ಹಿಂದುಳಿದಾಕದ. ಈಗ ಮಗ ಎಷ್ಟು ವರ್ಷದವನಿದ್ದಾನ, ಏನ್ ಓದ್ತಾ ಇದ್ದಾನೆ? ನನ್ನ ಮಗ PUC ಫಸ್ಟ್ ಇಯರ್ ಸೈನ್ಸ್ ಓದ್ತಾ ಇದ್ದಾನೆ. ಈಗ ನಿಮ್ಮ ಯಜಮಾನ್ರಿಗೆ ತೀರ್ಕೊಂಡ್ರು ಅಂತ ಕೇಳ್ಪಟ್ವಿ. ಅವರು ತೀರ್ಕೊಂಡು ಎಷ್ಟು ವರ್ಷ ಆಯ್ತು? ಯಾವಾಗ ತೀರ್ಕೊಂಡ್ರು? ಸುಮಾರು 6 ವರ್ಷ ಆಯ್ತು. ಎಲ್ಲರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ, ಸಮಸ್ಯೆ ಬಂದಾಗ ಸಮಸ್ಯೆ ನಮ್ಮನ್ ಕೊಲ್ತದ ಅಂತಲ್ಲ. ಸಮಸ್ಯೆ ಜೊತೆಗೆ ನಾವ್ ಹೆಂಗ್ ಜೀವನ ತೆಗಿಬೇಕನ್ನೋದು ತಿಳ್ಕೊಂಡು ಅಂದ್ರೆ ಯಾವುದೇ ರೀತಿಯಾದಂತ ಸಮಸ್ಯೆ ನಮ್ಗೆ ಹಾರ್ ಮಾಡೋದಿಲ್ಲ. ಬಟ್ ಸಮಸ್ಯೆ ಬಂದಾಗ ಟೆನ್ಷನ್ ಮಾಡ್ಕೊಂಡು ಅದು ಆಯ್ತು ಇದು ಆಯ್ತು, ಎಲ್ಲರಿಗೂ ಟೆನ್ಷನ್ ಇರ್ತದ. ಹೆಣ್ಮಕ್ಳಿಗೆ ಇರ್ತದ, ಗಂಡ್ ಮಕ್ಳಿಗೆ ಇರ್ತದ. ಬಟ್ ಅದನ್ನ ನಾವ್ ಯಾವ ರೀತಿ ರಿಸೀವ್ ಮಾಡ್ಕೋತೀವಿ ಅನ್ನೋಂತ ಜೀವನದಾಗ ವ್ಯಾಲ್ಯೂ ಹಾಕದ. ಸೊ ನಮ್ಮ ಯಜಮಾನ್ರಿಗೂ ಕಾಯಿಲೆ ಇತ್ತು, ಬಟ್ ಆದ್ರೂ ಕೂಡ ಏನೈತಿ ಕಾಯಿಲೆಯಿಂದ ಆ ವ್ಯಕ್ತಿ ಸತ್ತಿಲ್ಲ ಅಂತ ಹೇಳುತ್ತೆ ನಾನು.
ಬಟ್ ಅವ್ರು ಒಂದ್ ಏನೈತಿ ಟೆನ್ಷನ್ ಇಂದ ಏನೋ ಅವ್ರ ಸ್ವಭಾವದಲ್ಲಿ ವ್ಯತ್ಯಾಸ ಆಯ್ತು, ತುಂಬಾ ಹೆವಿ ಡ್ರಿಂಕ್ ಕುಡಿಯೋದು, ಸಿಗಾರ್ ಸೇದೋದು, ಅದರಿಂದ ಏನೈತಿ ಅವ್ರು ತಮ್ಮ ಜೀವನಾನ ತಾವು ಕಳ್ಕೊಂಡ್ರು. ಬಟ್ ಒಂದ್ ಅನಿಸ್ತದ, ಮದುವೆ ಆದ ನಂತರ ಸಮಸ್ಯೆ ಐತಂದಾಗ ಗಂಡಿಗೆ ಹೆಂಡತಿ ಗಂಡಿರ್ಬೇಕು, ಮಕ್ಕಳ ಜೊತೆಗಿರ್ಬೇಕು. ಸಿಂಗಲ್ ಹೆಣ್ಮಕ್ಳ ಲೈಫ್ ಅಷ್ಟೊಂದು ಬಹಳ ಕಷ್ಟ ಇದೆ ಮ್ಯಾಮ್, ಬಹಳ ಕಷ್ಟ ಇದೆ. ಸೊ ಬಟ್ ಆ ವ್ಯಕ್ತಿ ಅದನ್ನ ತಿಳ್ಕೊಳ್ದೆ ಇದ್ದಾಗ ನಾವು ಅವ್ರ ಅಪ್ಪ ಅಮ್ಮನೂ ಬೇಜಾರು, ನಮ್ ಲೈಫ್ನು ಸಮಸ್ಯೆ. ಬಟ್ ಆದ್ರೂ ಕೂಡ ಏನ್ ಮಾಡಕ್ ಸಾಧ್ಯ ಇಲ್ಲ. ಅವ್ರು ಇಲ್ದೇ ಇದ್ದಾಗ ಕೂಡ ನಾನೀಗ ನನ್ ಮಗನ್ಗೋಸ್ಕರ ಬದುಕಾಕ್ಬೇಕು. ಬಟ್ ಇಂಡಿವಿಜುವಲ್ ಹೆಣ್ಮಕ್ಳ ಲೈಫ್ ಕಷ್ಟ. ಬಟ್ ಆದ್ರೂ ಕೂಡ ಏನೈತಿ, ಪರಿಸ್ಥಿತಿ ಬಂದಾಗ ಅದನ್ನ ನಾವು ಎದುರಿಸುವಂತ ಶಕ್ತಿನ ನಾವು ಬೆಳೆಸ್ಕೋಬೇಕಾಗ್ತದೆ. ಈಗ 20 ವರ್ಷದ ಹಿಂದೆ ನಿಮ್ಗೆ ಕಾಯಿಲೆ ಇದೆ ಅಂತ ಗೊತ್ತಾಯ್ತು. ಸೊ ನಿಮ್ ಫ್ಯಾಮಿಲಿ ಡಾಕ್ಟರ್ ಕೂಡ ನೀವು 3 ತಿಂಗಳಲ್ಲಿ ತೀರ್ ಹೋಗ್ತೀರಿ ಅಂತ ಹೇಳಿದ್ರು. ನೀವು ನಿಮ್ಮಲ್ಲಿರೋ ಒಂದು ಆತ್ಮವಿಶ್ವಾಸ ಅಂತ ಹೇಳ್ಬೋದು, ಇಲ್ಲ ಅದೊಂದು ನಿಮ್ ಗಾಡ್ ಗಿಫ್ಟ್ ಅನ್ಬೋದು. 20 ವರ್ಷ ಆದ್ಮೇಲೂ ನೀವು ಬದುಕಿದೀರಾ. ಇವತ್ತು ನಮ್ಮ ಟಿವಿ ಸಂದರ್ಶನದಲ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಈಗ 18 ಮಕ್ಕಳನ್ನ ನೀವು HIV ಪೀಡಿತ ಮಕ್ಕಳನ್ನ ನೀವು ಸಾಕ್ತಾ ಇದ್ದೀರಿ ಮ್ಯಾಮ್ ಬೆಳಗಾವಿಯಲ್ಲಿ. ಅದು ಹೇಗ್ ಸಾಕ್ತಾ ಇದ್ದೀರಾ, ಏನು? ಯಾವಾಗ ನಾನು 16 ವರ್ಷದ ಉಳಿದ್ದೆ, ಚೈಲ್ಡ್ ಮ್ಯಾರೇಜ್ ಆಯ್ತು. ಆ ಟೈಮ್ದಾಗ ಕೂಡ ನನಗೆ ಯಾರು ಸಪೋರ್ಟ್ ಇರಾಕಿಲ್ಲ. ಯಾವಾಗ 22 ವರ್ಷದ ಕಡೆ ನನ್ನ ಕಾಯಿಲೆ ಒಂದು 22 ವರ್ಷ ಆಯ್ತು. ಈಗ ಕೂಡ ಏನೈತಿ, 18ರಿಂದ 25 ವಯಸ್ಸಿನ ಒಂದು HIV ಸೋಂಕಿತರು ಇಲ್ಲೂ ಕೂಡ ಏನೈತಿ, ಇಲ್ಲಿವರೆಗೂ ಕೂಡ ಸರ್ಕಾರ ಆಯ್ತು, ಸರ್ಕಾರೇತರ ಸಂಸ್ಥೆ ಎಲ್ಲೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಸೊ ಕಾನೂನದ ಒಂದು ನ್ಯಾಯ ಮೀನ್ಸ್ ಲಾ ಐತಿ, JJ ಅನ್ನುವಂತ ಒಂದು ಆಕ್ಟ್ ಅದ, ಜನರಲ್ ಜಸ್ಟಿಸ್ ಆಕ್ಟ್. ಆ ಒಂದು ಆಕ್ಟ್ ಪ್ರಕಾರ 18 ವರ್ಷ ಮಾತ್ರ ಸರ್ಕಾರ ಒಂದು ವಸತಿ ಕೇಂದ್ರದಾಗ ಮಕ್ಕಳನ್ನ ಇಟ್ಕೋಬೇಕು, HIV ಇರ್ಲಿ ಇಲ್ಲದೆ ಇರ್ಲಿ. ಬಟ್ ಆದ್ರೂ ಕೂಡ ಕಾನೂನಿಗೆ ನಾನು ಏನ್ ಕೇಳೋದು ಅಥವಾ ಸರ್ಕಾರಕ್ಕೆ ಏನ್ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರ, 18 ವರ್ಷ ಆದ ತಕ್ಷಣ ಮಕ್ಕಳು ಮನೆ ನಡೆಸುವಂತ ಕೆಪಾಸಿಟಿ ಹೊಂದಿರೋದಿಲ್ಲ. ಅವ್ರಿಗೆ ಏನೈತಿ, ಪೂರ್ಣ ಜ್ಞಾನ ಬಂದಾದ ತಮ್ಮ ಜೀವನ ತಾವು ನಡೆಸ್ಕೋಬಹುದು ಅನ್ನೋಷ್ಟು ಕೆಪಾಸಿಟಿ ಆ ಮಕ್ಕಳಲ್ಲಿ ಇರುದಿಲ್ಲ. ಮತ್ತೊಂದಾಗ ಹೇಳ್ಬೇಕಂದ್ರೆ, ನಮ್ದು HIV ಸೋಂಕಿತ ಏನ್ ಹದಿಹರೆಯದ ಹುಡುಗಿಯರು ಇದಾರೆ ಈ ಏಜ್ ನಲ್ಲಿ, ಅವ್ರಿಗೊಂದು ಸೆಕ್ಯೂರ್ ಒಂದು ಸುರಕ್ಷಿತವಾದಂತ ಒಂದು ಸ್ಥಳ ಆಯ್ತು, ಅವ್ರಿಗೆ ಸರಿಯಾದಂತ ಒಂದು ಕೌನ್ಸಿಲಿಂಗ್ ಆಯ್ತು, ಗೈಡೆನ್ಸ್ ಎಲ್ಲ ಅವಶ್ಯಕತೆ ಐತಿ. 18 ವರ್ಷ ಆಯ್ತು, ನೀವು ಹೊರಗೆ ಹೋಗಂದಾಗ ಮಕ್ಕಳೆಲ್ಲ ಎಲ್ಲಿ ಹೋಗ್ಬೇಕು? ಅಪ್ಪ ಅಮ್ಮ ಇದ್ರೆ ಓಕೆ, ಅಪ್ಪ ಅಮ್ಮ ಇಲ್ದೇ ಇರೋಂತ ಮಕ್ಕಳು ನಿಜವಾಗಿ ಹೇಳ್ಬೇಕಂದ್ರೆ ಅವರಿಗೆ ನಾವು ಸಪೋರ್ಟ್ ಮಾಡ್ಬೇಕು. ಬೆಳಗಾವಿಯಲ್ಲಿ ಸದ್ಯ 3199 ಮಕ್ಕಳು HIV ಸೋಂಕಿತರಿದ್ದಾರೆ. ಸೊ ಅಷ್ಟು ಮಕ್ಕಳಿಗೇನು ನಾನು ಕೆಲಸ ಮಾಡ್ಬೇಕನ್ನೋ ನನ್ನ ಗುರಿ ಅದ. ಯಾಕಂದ್ರೆ ಈ ಸಮಸ್ಯೆ ಇದ್ದುಕೊಂಡು ಸಮಾಜದಾಗ ಯಾವ ರೀತಿ ದೃಷ್ಟಿಕೋನ ಇರ್ತದ ನಮ್ಮ ಕಾಯಿಲೆ ಇದ್ದವ್ರ ಬಗ್ಗೆ ಆಯ್ತು, ಅದ್ರ ಜೊತೆಗೆ ಮಕ್ಕಳ ಬಗ್ಗೆ ಎಲ್ಲರಿಗೂ ಗೊತ್ತದ, ಅಪ್ಪ ಅಮ್ಮನಿಂದ ಮಕ್ಕಳಿಗೆ ಬಂದದ ಕಾಯಿಲೆ ಅಂತ. ಬಟ್ ಆದ್ರೂ ಕೂಡ ಏನೈತಿ, ಈ ಮಕ್ಕಳು ಈ ಹುಡುಗಿ ಹೆಂಗ್ ಬಂತು ಅಂತ ಪ್ರಶ್ನೆ ಕೇಳ್ತಾರೆ. ಎಲ್ಲಿವರೆಗೆ ನಮ್ಗೆ ಇದ್ರ ಬಗ್ಗೆ ಪರಿಪೂರ್ಣವಾದಂತ ಮಾಹಿತಿ ಇರುದಿಲ್ಲಲ್ಲ, ಅವಾಗ ಈ ರೀತಿಯಾದಂತ ಏನೈತಿ ಬಿಹೇವಿಯರ್ ಆಗೋದು ಕಾಮನ್. ಸೊ ಅದ ಒಂದು ಏಜ್ ಗ್ರೂಪಿಗೆ ನಾನು ಚಾಲೆಂಜ್ ಆಗಿ ಆಶ್ರಯ ಅನ್ನುವಂತ ಒಂದು ಫೌಂಡೇಶನ್ ಬೆಳಗಾವಿಯಲ್ಲಿ ತೆಗೆದಿರೋದು. ಇಲ್ಲಿ ಇಡೀ ಕರ್ನಾಟಕದಾಗ ನಂದು ಒಂದೇ ಸಂಸ್ಥೆ ಕೆಲಸ ಮಾಡ್ತಾ ಇರೋದು ಈ ಏಜಿಗೆ. ಸೊ ಚಾಲೆಂಜಿಂಗ್ ಅದ. ಎಲ್ಲಾರು ಅಂತಾರೆ, ಈ ರೀತಿಯಾದಂತ ಕೆಲಸ ನೀನ್ ಯಾಕೆ ಚೂಸ್ ಮಾಡಿದೆ ಅಂತ. ಎಲ್ಲಾರು ಈಸಿಯಾಗಿರೋ ಕೆಲಸನ ಮಾಡಿದ್ರ ಟಫ್ ಆಗಿರೋದು ಮಾಡೋರು ಯಾರು? ಸೊ ಅದಕ್ಕಾಗಿ ಏನೈತಿ, ಕರ್ನಾಟಕದಾಗ ಈ ಏಜ್ ಬಂದಾಗ ನಾಗರತ್ನ ಬೇರೆ ಯಾರು ಹ್ಯಾಂಡಲ್ ಮಾಡೋದಿಲ್ಲ. ಮತ್ತೊಂದು ವಿಷಯ ಹೇಳ್ಬೋದಂದ್ರ, ಅದರ ಕಹಿ ಅನುಭವ ನಿಮಗಿದೆ ಅಲ್ಲ, ಎಕ್ಸ್ಪೀರಿಯನ್ಸ್ ಏನದ, ಪುಸ್ತಕದ ಎಕ್ಸ್ಪೀರಿಯನ್ಸ್ ಇಸ್ ಡಿಫ್ರೆಂಟ್. ಏನಂತಾರಲ್ಲ ಟೆಕ್ಸ್ಟ್ ಬುಕ್ ಅದ ಎಕ್ಸ್ಪೀರಿಯನ್ಸ್ ಬೇರೆ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಏನದಲ್ಲ ಅದನ್ನ ನಾವು ಮುಂದುವರಿಯಾಕ ಈಸಿ ಆಗ್ತದ. ಸೊ ಆಶ್ರಯ ಫೌಂಡೇಶನ್ ಸುಮಾರು 5 ವರ್ಷ ಆಯ್ತು ನಾನು ಶುರು ಮಾಡಿ. ಸೊ ಅದರಲ್ಲಿ ಏನೈತಿ, ಮೇನ್ ಆಗಿ ಈ ಸಂಸ್ಥೆ ನಡಿಬೇಕಾದ್ರೆ ನಮ್ ಬೆಳಗಾವಿ ಲೋಕಲ್ ಡೋನರ್ಸ್ ಸಪೋರ್ಟ್ ನಿಂದ ನಾ ಇವತ್ತು ಈ ಸಂಸ್ಥೆನ ಈ ಮಟ್ಟಕ್ಕೆ ತಂದಿರೋದು. ಸೊ 1 ವರ್ಷದಲ್ಲಿ ಮಿನಿಮಮ್ 150 ಕಾರ್ಯಕ್ರಮ ನಾನು ಮಾಡ್ತೇನೆ. ಸೊ ಅದ್ರ ಜೊತೆಗೆ ಬಂದ್ಬಿಟ್ಟು ಆಶ್ರಯದ ಮೇನ್ ಕೀ ಪ್ರಾಜೆಕ್ಟ್ ಒಂದು 8 ಪ್ರಾಜೆಕ್ಟ್ ಅನ್ನ ನಾವು ಇಂಡಿಪೆಂಡೆಂಟ್ ಆಗಿ ಲೀಡ್ ಮಾಡ್ತಾ ಇರೋದು. ಒಂದು ಆಶ್ರಯಕ್ಕೆ ಸದ್ಯ ಒಂದು 18 ಹುಡುಗಿಯರಿಗೆ ಊಟ, ವಸತಿ, ಚಿಕಿತ್ಸೆ, ಎಜುಕೇಶನ್ ಪಿಲ್ಲರ್ಗೆ ಎಜುಕೇಶನ್ ಕಾಲೇಜಿಗೆ ಕಳಿಸ್ತಾ ಇದೀವಿ. ಯಾರಿಗೆ ಕಲಿಯೋ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಲೈವ್ಲಿಹುಡ್ ಟ್ರೈನಿಂಗ್ ಕೊಟ್ಟು ಇಂಡಿಪೆಂಡೆಂಟ್ ತಮ್ಮ ತಾವು ಲೀಡ್ ಮಾಡೋ ತರ ಲೈಫ್ ಅನ್ನ ಸಪೋರ್ಟ್ ಮಾಡ್ತಾ ಇರೋದು. ಮೇಡಮ್, ಇವಾಗ 18 ಜನ HIV ಪೀಡಿತರಿಗೆ ಒಂದು ಸಂರಕ್ಷಣೆ ಕೊಡ್ತಾ ಇದ್ದೀರಾ. ಅವ್ರು ಇದನ್ನ ಹೇಗ್ ತಗೊಳ್ತಾ ಇದ್ದಾರೆ? ಇನ್ನೊಬ್ಬರ ನಾಗರತ್ನ ನೀವು ಹೇಗ್ ಮಾಡ್ತಾ ಇದ್ದೀರಾ? ನಮ್ಮಲ್ಲಿರೋ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತಾ ಇದೀವಿ ಅಂದ್ರೆ, ಅವರು ಊಟ, ವಸತಿ, ಚಿಕಿತ್ಸೆ ಇದೆಲ್ಲ ತಗೋದ್ರ ಜೊತೆಗೆ ಏನೈತಿ, ಯಾರ ಬಂದ್ರು ಕೂಡ ಕಾನ್ಫಿಡೆಂಟ್ ಆಗಿ ನಮ್ಗೆ ಹಿಂಗ್ ಸಮಸ್ಯೆ ಐತಿ, ನಾವ್ ಹಿಂಗ್ ಬದುಕಾತಿದೀವಿ, ನಾವ್ ಇದೆಲ್ಲ ಸೇವೆಯಲ್ಲಿ ಸಲ್ಲಿಸ್ತಾ ಅದನ್ನ ಪಡ್ಕೋತಾ ಇದೀವಿ. ಅದ್ರ ಜೊತೆಗೆ ಏನೈತಿ, ನೀವು ನಂಬುದಿಲ್ಲ, ಅವರಲ್ಲಿ ಕೂಡ ಯಾವ ರೀತಿ ಮೆಂಟಾಲಿಟಿ ಆಗ್ಯದ ಅಂದ್ರ,
ಈಗ ಯಾರೇ HIV ಇದ್ದವ್ರು ಬಂದ್ರು ಕೂಡ ಅವರಿಗೆ ಕರೆದ್ ನೀರ್ ಕೊಟ್ಟು ಊಟ ಕೊಟ್ಟು ಅವ್ರಿಗೆ ಮಾನಸಿಕ ಧೈರ್ಯ ಕೊಡುವಷ್ಟು ಕೆಪಾಸಿಟಿ ಅವರಲ್ಲಿ ಬೆಳೆದದ. ನಾನ್ ಇಲ್ಲದೆ ಇದ್ರು ಕೂಡ ಏನೈತಿ ಅವ್ರದವ್ರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೋ ಅನ್ನೋಂಥದ್ದು ಏನದಲ್ಲ, ಅದು ದಟ್ ಈಸ್ ಒನ್ ಟೈಪ್ ಆಫ್ ಸೆಕೆಂಡ್ ನಾಗರತ್ನ. ಎಲ್ಲಿವರೆಗೆ ಮಕ್ಕಳಲ್ಲಿ ಅಥವಾ ನಮ್ ಜೊತೆಗೆ ಇದ್ದವರಲ್ಲಿ ನಮ್ಮ ಒಂದು ಬಿಹೇವಿಯರ್ ಅವರಲ್ಲಿ ಕಾಣಕ್ ಶುರು ಆಗುದಿಲ್ಲಲ್ಲ, ಅದು ಇಂಪ್ಲಿಮೆಂಟೇಶನ್ ಆಗಿಲ್ಲ. ಯಾವಾಗ ನಾನು ಇಲ್ಲದೆ ಇದ್ದಾಗ ಕೂಡ ಅವ್ರು ಅದೇ ರೀತಿಯಾದಂತ ನನ್ನ ಬಿಹೇವಿಯರ್ ಅಲ್ಲಿ ರೀಪ್ರೆಸೆಂಟ್ ಮಾಡಾಕತ್ರಂದ್ರ ಮುಗಿದೋಯ್ತು. ಇವ್ರು ನನ್ನ ಗುಣಗಳು ಇವರಲ್ಲಿ ಬರಾಕತ್ತದ, ಇವರು ಕೂಡ ಏನೈತಿ ಇನ್ನೊಬ್ರಿಗೆ ಹೆಲ್ಪ್ ಮಾಡುವಂತ ಒಂದು ಭಾವನೆನ ಅವ್ರಲ್ಲಿ ಬಂದದ ಅಂತ. ಎಷ್ಟೋ ಜನ ಬೆಡ್ ರಿಡನ್ ಆಗಿ ಬಂದಿರ್ತಾರೆ, ಹಾಸ್ಪಿಟಲ್ ಅಡ್ಮಿಟ್ ಆದಾಗ ನೀವು ನಂಬೋದಿಲ್ಲ, ಸದಾ ತಮ್ಮ ಕೈಯಾರೆ ಅಡಿಗೆ ಮಾಡಿಕೊಡೋದು, ಅವ್ರ ಹತ್ರ ಹೋಗೋದು, ಅವ್ರಿಗೆ ಫೀಡ್ ಮಾಡೋದು, ಅವ್ರ ಕೇರ್ ತಗೋದು, ಇದನ್ನ ನಾಗರತ್ನ ಮಾಡೋ ಕೆಲಸನ ಅವ್ರು ಮಾಡ್ತಾರೆ. ಮ್ಯಾಮ್, ಈಗ 18 ಜನನ ನೀವು ನಿಮ್ಮ ಆಶ್ರಯದಲ್ಲಿ ಸಾಕ್ತಾ ಇದ್ದೀರಾ. ಎಷ್ಟು ಜನ ಅದ್ರಲ್ಲಿ ನಾಗರತ್ನ ಆಗಿದ್ದಾರೆ, ಎಷ್ಟು ಜನ ಆಗ್ಬೇಕಂತ ನೀವು ಬಯಸ್ತೀರಾ? ನಾಗರತ್ನ ಅನ್ನೋಕ್ಕಿಂತ ನಾಗರತ್ನ ತರ ಜೀವನ ತೆಗಿಬೇಕನ್ನುವಂತ ಒಂದು ಉದ್ದೇಶ. ಯಾಕಂದ್ರೆ ಇದಕ್ಕೆ ಸಮಸ್ಯೆ ಇದ್ದಾಗ ಎದುರಿಸಿ ಬದುಕ್ಬೇಕು ಅನ್ನುವಂತ ಸ್ಫೂರ್ತಿ ಬರ್ಬೇಕಾದ್ರೆ ಈಸಿ ಅಲ್ಲ. ಸೊ ನಮ್ಮಲ್ಲಿರೋ ಮಕ್ಕಳು ಆಲ್ಮೋಸ್ಟ್ ಅಷ್ಟು ಜನ ಏನೈತಿ ನಾಗರತ್ನ ಆಗಿದಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನನ್ನ ಜೀವನ ನೋಡಿ ಸುಮಾರು ಬೇರೆ ಬೇರೆ ಟಿವಿಯಲ್ಲಿ ಇಂಟರ್ವ್ಯೂ ಬಂತು, ಇದು ಕೂಡ ಒಂದು. ಬಟ್ ಏನೈತಿ ಜಿ ಡ್ರಾಮಾ ಜೂನಿಯರ್ಸ್ ಆಯ್ತು, ಕಸ್ತೂರಿಯಲ್ಲಿ ಬಂತು, ಪವರ್ ಟಿವಿಯಲ್ಲಿ, ದಿಗ್ವಿಜಯ, ಪಬ್ಲಿಕ್ ಟಿವಿ, ಆಲ್ಮೋಸ್ಟ್ ಎಲ್ಲಾ ಟಿವಿಯಲ್ಲಿ ಬಂದಿರೋ ಉದ್ದೇಶ ನನಗೆ ಎಷ್ಟು ಹೆಲ್ಪ್ ಆಯ್ತು ಅನ್ನೋಕ್ಕಿಂತನೂ ನಾಗರತ್ನ ಜೀವನ ನೋಡಿ ಎಷ್ಟೋ ಜನರಿಗೆ ಸಣ್ಣ ಸಣ್ಣ ಸಮಸ್ಯೆ ಬಂದಾಗ ಸಾಹಿತ್ಯನ ನಿರ್ಧಾರ ಮಾಡಿರೋರು ಇದ್ರು. ಬಟ್ ನನ್ನ ಜೀವನ, ನಾನು ಈ ಸಮಸ್ಯೆ ಇತ್ತು, ಹೆಣ್ಮಗಳಾಗಿ ಬದುಕಿ ಇನ್ನೊಬ್ರಿಗೆ ಏನಾದ್ರು ಮಾಡ್ತಾ ಇದಾರ ಅನ್ನೋಂಥದ್ದು ಏನ್ ಎಕ್ಸಾಂಪಲ್ ಅದಲ್ಲ. ಸುಮಾರು ಮಿನಿಮಮ್ 25,000 ಜನ ಆದ್ರೂ ಮುಂದೆ ಬಂದು ಬದುಕ್ತಾ ಇದ್ದಾರೆ. ಅದಕ್ಕಿಂತ ಖುಷಿ ಕೊಡುವಂತ ವಿಷಯ ಏನಿಲ್ಲ. ಕೆಲವೊಂದ್ಸಲ ಸಮಸ್ಯೆ ಇದ್ದವ್ರು ಕೂಡ ಏನೈತಿ ಇನ್ನೊಬ್ರು ಲೈಫ್ ಟರ್ನಿಂಗ್ ಪಾಯಿಂಟ್ ಆಗ್ತಾರ ಅನ್ನೋಂಥದ್ದು ಏನೈತಿ ನನ್ನ ಲೈಫ್ ನನಗೆ ಎಕ್ಸಾಂಪಲ್ ಕೊಟ್ಟಿರೋದು. ಇದು ಕೇಳಿ. ಇವಾಗ ನೆಕ್ಸ್ಟ್ ಮಗು ಬಗ್ಗೆ ಕೇಳೋದು ಅಲ್ಲ, ನಮ್ ಕಾರ್ಯಕ್ರಮ ಬಗ್ಗೆ ಮಾತಾಡ್ಬೇಕು. ಅಷ್ಟು ಕಾರ್ಯಕ್ರಮದ ಏನದಲ್ಲ, ಬ್ರೀಫ್ ಆಗಿ ಒಂದು 2 to 3 minutes ಚಾಲೆಂಜಸ್ ಅಲ್ಲ, ನೀವು ಇದನ್ನ ಹೇಳ್ತಾ ನಿಮ್ ಕಾರ್ಯಕ್ರಮದ ಬಗ್ಗೆ ಹೇಳಿ. ಹೇಳಿದಲ್ಲ, ಕೇರೋಬದ ಹತ್ರ ಕಂಟಿನ್ಯೂಷನ್ ಮಾಡೋಣ. ಇದಾಯ್ತು. ಆಮೇಲೆ ಬ್ಲಡ್ ನಲ್ಲಿ ಬರಲ್ಲ, ಅದನ್ನ ಹೇಳಿದ್ರ ನೀವು. ಅದು ನೀವು ಮಗುನ ವಿಷಯ ಬಂದಾಗ ಬರೋಣ. ಇದನ್ನ ಈಗ ಕಂಟಿನ್ಯೂಷನ್ ಫ್ಲೋ ಕೇಳ್ಬೋದು ಸರ್. ಆಶ್ರಯದಿಂದ ಮತ್ತೇನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮ್ಯಾಮ್? ನಿಮ್ಮ ಆಶ್ರಯ ಫೌಂಡೇಶನ್ ಇಂದ ಈಗ ಮತ್ತೇನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ? ಬೆಳಗಾವಿಯಲ್ಲಿ ಬಂದ್ಬಿಟ್ಟು ಸಂಸ್ಥೆ ಶುರು ಮಾಡಿದ ನಂತರ ನಂದು ಒಂದೇ ಕಾನ್ಸೆಪ್ಟ್ ಇತ್ತು, ಒಂದು HIV AIDS ಪ್ರಿವೆನ್ಷನ್ ಅಂಡ್ ಕೇರ್ ಅಂಡ್ ಸಪೋರ್ಟ್. HIV ಸೋಂಕನ್ನು ನಿಲ್ಲಿಸೋದು, ಅದ್ರ ಜೊತೆಗೆ ಸಮಸ್ಯೆ ಇದ್ದವ್ರಿಗೆ ಸಪೋರ್ಟ್ ಮಾಡೋಂಥದ್ದು. ಪ್ರಿವೆನ್ಷನ್ ಅನ್ನುವಂತ ಕಾರ್ಯಕ್ರಮ ನಾವು ಇನ್ನೂ ಕೂಡ ಇಂಪ್ಲಿಮೆಂಟೇಷನ್ ಮಾಡ್ತಾ ಇರೋದು. ಕಾಲೇಜ್ ಸ್ಟೂಡೆಂಟ್ಸ್, ಕಂಪ್ನಿ ಎಂಪ್ಲಾಯ್, ಟ್ರಕ್ ಡ್ರೈವರ್ಸಿಗೆ, ಮತ್ತು ಪೊಲೀಸರಿಗೆ, ಮತ್ತು ಮಿಲಿಟರಿದವರಿಗೆ, ಇವರೆಲ್ಲರಿಗೂ ಕೂಡ ಏನೈತಿ ಸಮಾಜದಾಗ ಪ್ರತಿಯೊಂದು ವ್ಯಕ್ತಿಗೂ ಈ ಕಾಯಿಲೆ ಬಗ್ಗೆ ಮಾಹಿತಿ ಸಿಗಬೇಕಾಗಿರೋದು ಒಂದು ಅವಶ್ಯಕತೆ ಇರುವಂತ ವಿಷಯ. ಸೊ ಅದಕ್ಕಾಗಿ ಏನೈತಿ ನಾನು ಸ್ವತಃ ಹೋಗಿ ಅಲ್ಲಿ ಟ್ರೈನಿಂಗ್ಸ್ ಕೊಡ್ತೇನೆ. ಈ ಒಂದು ಕಾರ್ಯಕ್ರಮ ಆಶ್ರಯ ವತಿಯಿಂದ ಆಗ್ತಾ ಇರುವಂತದ್ದು. ಬೆಳಗಾವಿ ಡಿಸ್ಟ್ರಿಕ್ಟ್ ಅಷ್ಟ ಅಂತಲ್ಲ, ಆಲ್ ಓವರ್ ಕರ್ನಾಟಕ. ಇವನ್ ಈಗ ನಾವು ಮಹಾರಾಷ್ಟ್ರ ಕಿರ್ಲೋಸ್ಕರವಾಡಿ ಕಂಪನಿಯಲ್ಲಿ ಕೂಡ ಪ್ರೋಗ್ರಾಮ್ ಮಾಡಿ ಅವ್ರ ಥ್ರೂ ಕೂಡ ಅಲ್ಲಿ ಪ್ರಿವೆನ್ಷನ್ ಪ್ರೋಗ್ರಾಮ್ ಮಾಡ್ತಾ ಇರೋದು. ಇದಲ್ದ ಆಶ್ರಯದ 3ನೇ ಕಾರ್ಯಕ್ರಮ ಫೋನ್ ಇನ್ ಕೌನ್ಸಿಲಿಂಗ್ ಅಂತ. ಸಮಾಜದಾಗ ಈಗ ಎಷ್ಟೋ ಜನರಿಗೆ ಸಮಸ್ಯೆ ಇರ್ತದೆ, ಬಟ್ ಅವ್ರನ್ನ ಕೇಳೋರು ಯಾರು ಇರೋದಿಲ್ಲ. ಆ ಒಂದು ಕಾರಣಕ್ಕೆ ಏನೈತಿ ಎಷ್ಟೋ ಜನ ತೀರ್ಕೊಂಡಿರುವಂತ ಘಟನೆಗಳು ನೋಡಿದೀವಿ. ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡು ತಮ್ಮ ಲೈಫ್ ಅನ್ನು ಕೊನೆಗಳಿಸಿದ್ದಾರೆ. ಬಟ್ ನಮ್ಮಲ್ಲಿ ಏನಾಗತ್ತದ, ಯಾವಾಗ ಈ ಎಲ್ಲ ಇಂಟರ್ವ್ಯೂಸ್ ಆಯ್ತು, ಟಿವಿ ಮಾಧ್ಯಮದಾಗ ಆಯ್ತು, ಪೇಪರ್ ನಲ್ಲಿ ಬಂದ ನಂತರ ಅವ್ರಿಗೆ ಸಮಸ್ಯೆ ಆದಾಗ ತಿಂಗಳಿಗೆ ಮಿನಿಮಮ್ 50ರಿಂದ 60 ಜನ ನನಗೇನೈತಿ ಫೋನ್ ಥ್ರೂ ಮಾತಾಡ್ತಾರ, ತಮ್ಮ ಸಮಸ್ಯೆ ಹೇಳ್ತಾರ. ಅವ್ರಿಗೆ ನನಗೆ ಎಷ್ಟಾಗದಷ್ಟು ಸ್ಪಂದಿಸಿ ಅವ್ರು ಕೂಡ ಏನೈತಿ ಸಮಸ್ಯೆ ಇದ್ರು ಕೂಡ ಬದುಕಬಹುದು ಅನ್ನುವಂಥದ್ದು ಒಂದು ದಾರಿನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮಲ್ಲಿ ಏನೈತಿ ಫೋನ್ ಥ್ರೂ ಕೌನ್ಸಿಲಿಂಗ್ ಹಾಕದ, ಇಂಡಿವಿಜುವಲ್ ಬರ್ತಾರ, ಫ್ಯಾಮಿಲಿ ಕೌನ್ಸಿಲಿಂಗ್ ಹಾಕದ. ಸುಮಾರು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಬೇರೆ ಬೇರೆ ಸ್ಟೇಟ್ ಸಮಸ್ಯೆ ಇದ್ದವ್ರು ಕೂಡ ಏನೈತಿ ನಮ್ಮ ಹತ್ರ ಬಂದು ತಮ್ಮ ಸಮಸ್ಯೆನ ಹೇಳ್ಕೊತಾ ಇದಾರ. ಇದಲ್ದ ಇನ್ನೊಂದು ಕಾರ್ಯಕ್ರಮ ಲೈವ್ಲಿಹುಡ್ ಟ್ರೈನಿಂಗ್, ಜೀವನೋಪಾಯದ ತರಬೇತಿಯನ್ನ ಅವಶ್ಯಕತೆ ಇದ್ದವರಿಗೆಲ್ಲ ನಾವು ಫ್ರೀ ಆಗಿ ಕೊಡ್ತಾ ಇರೋದು. ಅದಲ್ದ ಬೆಳಗಾವಿಯಲ್ಲಿ ಒಂದು ಆದಿತ್ಯ ಬಿರ್ಲಾ ಅಂತ ಕಂಪ್ನಿ ಅದ, ಹಿಂಡಾಲ್ಕೋ, ಅವರು ನಮ್ ಕೆಲಸ ನೋಡಿ ನಮ್ ಜೊತೆ MOU ಮಾಡ್ಕೊಂಡಿದಾರ. ತಮ್ಮ ಕಂಪ್ನಿಯಲ್ಲೇ ಒಂದು ಜಾಗ ಕೊಟ್ಟು ಒಂದು 10 ಇಂಡಸ್ಟ್ರಿಯಲ್ ಮಷಿನ್ಸ್ ಕೊಟ್ಟಿದ್ದಾರೆ. ಅಲ್ಲಿ ನಾವು ಸ್ಕೂಲ್ ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಟಿಫಿನ್ ಬ್ಯಾಗ್, ಕಾಟನ್ ಬ್ಯಾಗ್ಸ್ ಎಲ್ಲ ಒಂದು ತಯಾರು ಮಾಡುವಂತ ಒಂದು ಕೇಂದ್ರನ ನಾನೇನೈತಿ ಹಿಂಡಾಲ್ಕೋ ಕಂಪ್ನಿಯಲ್ಲಿ ಶುರು ಮಾಡಿರೋದು. ಸುಮಾರು ಒಂದು 10 ಹೆಣ್ಮಕ್ಳು ಅಲ್ಲಿ ಕೆಲಸ ಮಾಡೋದು. ನಿಮ್ಮ ಆಶ್ರಯದ ಹೆಣ್ಮಕ್ಳು ಕೆಲಸ ಇಲ್ಲ, ಅಲ್ಲಿ ಬಂದ್ಬಿಟ್ಟು ಅಂಡರ್ ಪ್ರಿವಿಲೇಜ್ ಹೆಣ್ಮಕ್ಳು. ಅದು ನನ್ನ ಸೆಂಟರ್ ನಿಂದ ದೂರದ, ಅದು ಬೇರೆನ ಯೂನಿಟ್ ಲೈವ್ಲಿಹುಡ್. ಇದಲ್ದ ಸುಮಾರು ಅಡ್ವೊಕೇಸಿ ಪ್ರೋಗ್ರಾಮ್ ಮಾಡ್ತೀವಿ.
HIV ಸೋಂಕಿತರಿಗೆ ಇರುವಂತ ಹಕ್ಕುಗಳು ನಿಮ್ಮಂತ ಹೆಲ್ದಿ ಮನುಷ್ಯರಿಗೂ ಸೇಮ್ ಹಕ್ಕುಗಳು ಸಂವಿಧಾನದಾಗ ಈಕ್ವಲ್ ಆಗಿ ಕೊಟ್ಟಿದ್ದಾರೆ. ಕೆಲವೊಂದ್ಸಲ ಆ ರೀತಿಯಾದಂತ ಹಕ್ಕುಗಳು ಏನಾದ್ರೂ ಉಲ್ಲಂಘನೆ ಆಗ್ತಾ ಇತ್ತಂದ್ರ ಕೆಲವೊಂದ್ ಮಕ್ಕಳು ಸ್ಕೂಲಿಂದ ಹೊರಗೆ ತೆಗಿತಾರ, ಜಾಬ್ ನಿಂದ ಹೊರಗೆ ತೆಗಿತಾ ಇದಾರ. HIV ಐತ ಅಂದ ತಕ್ಷಣ ಗಂಡ ಕಾಯಿಲೆ ಇಲ್ಲ ಹೆಣ್ಮಗಳ ಕಾಯಿಲೆ ಐತಂದಾಗ ಅವಳನ್ನ ಡಿವೋರ್ಸ್ ಕೊಟ್ಟು ಮನೆಗೆ ಕಳ್ಸುವಂತ ಈ ರೀತಿ ಇಶ್ಯೂ ಆಗ್ತಾ ಇತ್ತಂದ್ರೆ ಏನೈತಿ, ಅಲ್ಲಿ ಹೋಗಿ ಒಂದು ವಕಾಲತ್ ತರ ಒಂದು ಅಡ್ವೊಕೇಸಿ ಮಾಡಿ ಅವ್ರಿಗೆ ತಿಳಿಸಿ ಹೇಳಿಸಿ ವಾಪಸ್ ಅವ್ರಿಗೆ ಏನ್ ಸಿಗಬೇಕಾಗ್ಯದ ಹಕ್ಕನ್ನು ಸಿಗೋ ತರ ಮಾಡುವಂತ ಕೆಲಸ ಕೂಡ ನಾವು ಮಾಡ್ತಾ ಇರೋದು. ಇದೊಂದ ರೀಸೆಂಟ್ ಆಗಿ ಒಂದು ಮ್ಯಾರೇಜ್ ಬ್ಯೂರೋ ತಂದಿರೋದು ನಾವು. HIV ಸೋಂಕಿತರ ಜೊತೆಗೆ ಮದುವೆ ಮಾಡ್ಕೋಬಹುದು ಅನ್ನುವಂಥದ್ದು ಕೂಡ ಮಾಹಿತಿ ಜನರಲ್ಲಿಲ್ಲ. ಸೊ ಮತ್ ಆ ರೀತಿಯಾದಂತ ಹುಡುಗಿ ಬೇಕು ಅಥವಾ ಹುಡುಗ ಬೇಕಂತ ಹುಡುಕ್ಬೇಕಾದ್ರೂ ಕೂಡ ಏನೈತಿ ಸರಿಯಾದಂತ ಒಂದು ಪ್ರಾಪರ್ ಗೈಡೆನ್ಸ್ ಇಲ್ಲ, ಮತ್ತೆ ಎಲ್ಲಿ ಸಿಗ್ತದ ಆ ರೀತಿಯಾದಂತ ಸರ್ವಿಸ್ ಅನ್ನುವಂತ ಗೊತ್ತಿರಕ್ಕಿಲ್ಲ. ಸೊ ಈ ಸದ್ಯ ನಮ್ಮಲ್ಲಿ ಏನೈತಿ ಮ್ಯಾರೇಜ್ ಬ್ಯೂರೋನು ನಾವು ಓಪನ್ ಮಾಡಿರೋದು. ಅಂದ್ರೆ ಈಗ ನೀವ್ ಹೇಳ್ತಾ ಇರೋದು HIV ಪೀಡಿದ್ರೆ ಮದ್ವೆ ಆಗ್ಬಹುದು, ಮದ್ವೆ ಆಗದೆ ಯಾಕೆ ಇರ್ಬೇಕು, ಮದ್ವೆ ಆಗ್ಬಹುದು ಅಂತ ಹೇಳ್ತಾ ಇದ್ದೀರಾ. ಪ್ರತಿಯೊಂದು ಹೆಣ್ಣಿಗೆ ಅಥವಾ ಗಂಡಿಗೆ ಏನ ರುಟೀನ್ ಲೈಫ್ ದಾಗ ನಡಿಬೇಕಲ್ಲ ಅದ್ ನಡೆಯಬೇಕು, HIV ಇರ್ಲಿ ಇಲ್ಲದೆ ಇರ್ಲಿ. ಸೊ ಅದೇ ರೀತಿ ಅವ್ರ ಹಕ್ಕದ ಅವ್ರ ಮದುವೆ ಮಾಡ್ಕೋಬಹುದು, ಮಕ್ಕಳನ್ನ ಇರ್ಬೋದು. ಸೊ ಆ ಒಂದು ಹಕ್ಕಿಗೆ ಏನೈತಿ ನಾವು ಸಪೋರ್ಟ್ ಮಾಡ್ಬೇಕು ಅನ್ನೋ ಕಾರಣಕ್ಕ ಮ್ಯಾರೇಜ್ ಬ್ಯೂರೋನ ತೆಗೆದಿರೋದು. ಈಗಾಗಲೇ ಒಂದು 4 ಮದುವೆನ ಮಾಡಿರೋದು, ಅದ್ರ ಜೊತೆಗೆ 3 ಮದುವೆನ ನಿಲ್ಸಿದೀವಿ. HIV ಐತಂತ ಗೊತ್ತಿದ್ರು ಕೂಡ ಏನೈತಿ ಮೋಸದಿಂದ ಏನೈತಿ ಹುಡುಗಿ ಜೊತೆ ಮದುವೆ ಮಾಡ್ಕೊತಾ ಇದ್ರು, ಆ ರೀತಿ ಘಟನೆ ಗೊತ್ತಾಯ್ತು. ಅದ್ರ ಜೊತೆಗೆ ಹುಡುಗಿಗೆ HIV ಇದ್ರು ಕೂಡ ಗಂಡನ ಮನೆಗೆ ತಿಳ್ಸಕಿಲ್ಲ, ಹುಡುಗಗ್ ಮೋಸ ಆಗ್ತಾ ಇತ್ತು. ಆ ರೀತಿಯಾದಂತ ಕೇಸಸ್ ಕೂಡ ಹ್ಯಾಂಡಲ್ ಮಾಡಿ ಮದುವೆನ ನಿಲ್ಸಿದ್ವಿ. ಅದ್ರ ಜೊತೆಗೆ ಏನೈತಿ ವಿದಿನ ಮಂತ್ ಏನೈತಿ ಅವ್ರಿಗೆ ವಾಪಸ್ HIV ಸೋಂಕಿತರ ಜೊತೆಗೆ ಮದುವೆ ಮಾಡಿ ಲೈಫ್ ಸೆಟಲ್ ಕೂಡ ಮಾಡಿ. ನೀವು ಹೇಳ್ತಾ ಇರೋದು HIV ಇಲ್ಲದೆ ಇರೋರು HIV ಇರೋರನ್ನ ಮದ್ವೆ ಆಗೋದು ತಪ್ಪು, ಸೊ HIV ಇರೋರನ್ನ ಮದ್ವೆ ಆಗ್ಬಹುದು ತಪ್ಪಂತ ಅನ್ನೋಕ್ಕಿಂತನೂ ಎಲ್ಲಾರು ಮದುವೆ ಆಗೋರು 18 ವರ್ಷದ ಮೇಲ್ಪಟ್ಟಿರೋದ್ರಿಂದ ಡಿಸಿಷನ್ ಮೇಕರ್ಸ್ ಇರ್ತಾರೆ. ನೀವು ಒಂದ್ ವ್ಯಕ್ತಿಗೆ ನನಗೆ HIV ಐತಿ ಇದ್ರು ಕೂಡ ಮದುವೆ ಮಾಡ್ಕೋತಿ ಅಂದ್ರೆ ಓಕೆ, ನಾನ್ ನಿಮಗ್ ಹೇಳದೆ ನಾನು ಮೋಸ ಮಾಡಿ ಮದುವೆ ಮಾಡ್ಕೋತಿದ್ದೆ ಒಂದ್ ರೀತಿಯಾದ ತಪ್ಪು. ಸೊ ಅದನ್ನ ನಾವು ತಪ್ಪಂತ ಹೇಳ್ಬೋದು. ಈಗ ಎಷ್ಟೋ ಜನ ಆಗ್ಯದ HIV ಇದ್ರು ಕೂಡ ಏನೈತಿ ಇಲ್ಲದೆ ಇದ್ದವ್ರ ಜೊತೆ ಮದುವೆ ಆಗ್ಯದ, ಅಲ್ಲಿ ಕನ್ಸಲ್ಟ್ ಇರ್ತದ. ಕನ್ಸಲ್ಟ್ ಇಲ್ದ ಏನೈತಿ ಮೋಸ ಮಾಡಿ ಮದುವೆ ಆಗ್ತಾ ಇದ್ರೆ ಅದು ತಪ್ಪಾಗಿ ಅದನ್ನ ನಾವು ನಿಲ್ಸುವಂತ ಪ್ರಯತ್ನ ನಾವು ಮಾಡ್ತೀವಿ. ಆದ್ರೂ ಕೂಡ ಏನೈತಿ ತಿಳಿಸಿ ಹೇಳಕ್ ಪ್ರಯತ್ನ ಮಾಡ್ತೀವಿ. ಇಲ್ಲ ನಂಗೆ ಗೊತ್ತದ ಅವ್ರಿಗೆ ಕಾಯಿಲೆ ಅದ, ಇವಂದು ನಾ ಮದುವೆ ಮಾಡ್ಕೋತೀನಿ ಅಂತಂದಾಗ ಅವ್ರಿಗೆ ಹಕ್ಕದ ಅವ್ರ ಮದುವೆ ಮಾಡ್ಕೋ. ಮೇಡಮ್, ಈಗ ನಿಮ್ಮ ಮಗು ಬಗ್ಗೆ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ತಾಯಿ ರಕ್ತ ಹಂಚ್ಕೊಂಡು ಮಗು ಹುಟ್ಟತ್ತೆ ಅಂತ ಹೇಳ್ತಾರೆ. ಈಗ ನೀವು HIV ಇದ್ದವ್ರನ್ನ ಗೊತ್ತಾದ್ಮೇಲೂ ನೀವು ಡೆಲಿವರಿ ಆಗಿದ್ದೀರಾ, ಅದಕ್ಕೆ ಏನ್ ಪ್ರಿಕಾಷನ್ ತಗೊಂಡ್ರಿ ನೀವು ಮುಂದೆ? ಈಗ ಮಗು ಹೇಗಿದೆ, ನಿಮ್ ಮಗು ಹೇಗಿದೆ? ತಾಯಿ ರಕ್ತ ಹಂಚ್ಕೊಂಡನ ಮಗು ಹುಡ್ತದೆ. ಯಾಕಂದ್ರೆ ಗರ್ಭದಾಗಿರೋ ಒಂದ್ ಸಮಯದಿಂದ ಹೆರಿಗೆ ಆಗೋತನ ಕೂಡ ಬ್ಲಡ್ ಕನೆಕ್ಟ್ ಇರ್ತದೆ, ಒಪ್ಕೋತೀನಿ. ಬಟ್ ಯಾವಾಗ ಆ ಒಂದು ಕಾಯಿಲೆ ಮಗು ಬರಬಾರ್ದು ಅನ್ನೋಂಥದ್ದು ಒಂದು ನಾಲೆಜ್ ನಮಗೆ ಇರ್ತದಲ್ಲ, ಅವಾಗ ಅದನ್ನ ಪ್ರಿಕಾಷನ್ ಮಾಡ್ಕೋಬಹುದು. ಉದಾಹರಣೆ ನನ್ನ ಟೈಮ್ದಾಗ ಏನೈತಿ, ಇನ್ನು ಸರ್ಕಾರದಲ್ಲಿ ಆ ಒಂದು ಚಿಕಿತ್ಸೆ ಸೌಲಭ್ಯ ಇರಾಕಿಲ್ಲ. ಸೊ ನಂದ್ ಹೆರಿಗೆ ಸಮಯ ಬಂದಾಗ ಯಾವಾಗ ಏನ್ ಶುರು ಆಯ್ತು, ಅವಾಗ ಡಾಕ್ಟರ್ ಸಲಹೆ ಪ್ರಕಾರ ಒಂದು ನೆವೆರಪಿನ್ ಅನ್ನುವಂತ ಟ್ಯಾಬ್ಲೆಟ್ ತಗೋಬೇಕಾಗಿತ್ತು. ಸೊ ಡೆಲಿವರಿಗಿಂತ ಮುಂಚೆ ಆ ನೆವೆರಪಿನ್ ಟ್ಯಾಬ್ಲೆಟ್ ತಗೊಂಡಿದ್ದ ಅದ್ ಏನ್ ಮಾಡ್ತದಪ್ಪ ಅಂದ್ರೆ ಬಾಡಿ ಒಳಗೆ ಹೋದ ತಕ್ಷಣ ವೈರಸ್ ಅನ್ನ ಮಲ್ಟಿಪಲ್ ಆಗದೆ ಇರೋ ತರ ನಿಲ್ಲಿಸ್ತದ, ವೈರಸ್ ಪವರ್ ಅನ್ನ ಕಮ್ಮಿ ಮಾಡ್ತದ. ಸೊ ಆ ಒಂದು ಗುಳಿಗೆನ ಹೆರಿಗೆಕ್ಕಿಂತ ಮುಂಚೆ ತಗೋಬೇಕು ಆ ಒಂದ್ ಟೈಮ್ದಾಗ. ಈಗ ಸರ್ಕಾರದಿಂದ ART ಅನ್ನುವಂಥದ್ದು 3 ಕಂಟೇನ್ ಇರುವಂತ ಟ್ಯಾಬ್ಲೆಟ್ ಕೊಡತ್ತಾರ. ನನ್ನ ಟೈಮ್ದಾಗ ಅದು ಇಲ್ಲದೆ ಇರೋದ್ರಿಂದ ನೆವೆರಪಿನ್ ಅನ್ನುವಂತ ಒಂದ ಸಿಂಗಲ್ ಟ್ಯಾಬ್ಲೆಟ್ ನ ತಗೋಬೇಕಾಗಿತ್ತು, ಅದ್ ತಗೊಂಡಿದ್ದೆ. ಡೆಲಿವರಿ ಆದ ನಂತರ ಏನೈತಿ ಸೇಮ್ ಕಂಟೇನ್ ಇರೋ ಪ್ರೊಫಿಲಾಕ್ಸಿಸ್ ಡ್ರಾಪ್ಸ್ ಮಗುಗೆ ಹುಟ್ಟಿದ ತಕ್ಷಣ ಏನೈತಿ ಸುಮಾರು 72 ತಾಸು ಒಳಗಡೆ ಏನೈತಿ ಮಗುಗೂ ಡ್ರಾಪ್ಸ್ ಅನ್ನ ಹಾಕಂತ ಡಾಕ್ಟರ್ ಹೇಳಿದ್ರು, ಅದನ್ನ ಹಾಕಿದ್ದೆ. ಸೊ ಅದು ಕೂಡ ಸರ್ಕಾರದಲ್ಲಿ ಪ್ರೊವೈಡ್ ಇರಕ್ಕಿಲ್ಲ, ಹೊರಗಡೆಯಿಂದ ನಮ್ಮ ಯಜಮಾನ್ರು ಕಷ್ಟಪಟ್ಟು ಆಸ್ಪತ್ರೆ ಮೆಡಿಕಲ್ ಶಾಪ್ ಎಲ್ಲ ಹುಡುಕಾಡಿ ಅದನ್ನ ಮೆಡಿಸಿನ್ ಮತ್ತೆ ಇದನ್ನ ತಂದಿದ್ರು. ಇದು ತಂದು ಅದ್ರ ಜೊತೆ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ ಎದೆ ಹಾಲನ್ನ ಕುಡಿಸ್ಬೇಡ ಅಂತ. ಯಾಕಂದ್ರೆ ನಾರ್ಮಲ್ ಆಗಿ HIV ಸೋಂಕು ಯಾವೆಲ್ಲ ಶರೀರದ ದ್ರವದಾಗಿರ್ತದಂದ್ರ ಒಂದು ತಾಯಿ ಎದೆ ಹಾಲಿನಲ್ಲಿ, ಹೆರಿಗೆ ಆದ ನಂತರ ತಾಯಿ ಎದೆ ಹಾಲಿನಲ್ಲಿ ಈ ವೈರಸ್ ಬದುಕೋ ಶಕ್ತಿ ಅದ. 2ನೇದಾಗಿ ರಕ್ತದಲ್ಲಿ, 3ನೇದಾಗಿ ಗಂಡು ಮಕ್ಕಳು ಬೀದಸ್ರಾವ, ಹೆಣ್ಮಕ್ಳ ಯೋನಿಸ್ರಾವದಲ್ಲಿ ಈ ವೈರಸ್ ಬದುಕ್ತದ. ಸೊ ಅದಕ್ಕಾಗಿ ಏನೈತಿ ನೀವು ದಯವಿಟ್ಟು ಡೆಲಿವರಿ ಆದ ನಂತರ ಈ ಕಾಳಜಿನ ನೀವು ತಗೋಬೇಕನ್ನೋ ಅಂತ ಡಾಕ್ಟರ್ ಹೇಳಿದ್ರು. ಎದೆ ಹಾಲ
ಒಂದು 3 ತಿಂಗಳಿಂದ 6 ತಿಂಗಳು ನೀವು ಕುಡಿಸೋದನ್ನ ನಿಲ್ಲಿಸಿದ್ರಿ, ಮಿಕ್ಸ್ ಫೀಡಿಂಗ್ ಮಾಡದೇ ಇದ್ರಿ. ಕೆಲವೊಂದ್ಸಲ ಸುಮಾರು ಜನ ಏನ್ ಮಾಡ್ತಾರಂದ್ರೆ ಎದೆ ಹಾಲು ಕುಡಿಸ್ತಾ ಮೇಲಿನ ಹಾಲು ಹಾಕ್ತಾರೋ, ಪೌಡರ್ ಹಾಲು ಹಾಕ್ತಾರೋ, ಆಕಳ ಹಾಲ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಮಗುಗ ಪಚನ ಕ್ರಿಯೆ ಅಷ್ಟೊಂದು ಸ್ಟ್ರಾಂಗ್ ಇರೋದಿಲ್ಲ, ಮಗುಗ ಆರೋಗ್ಯ ಸಮಸ್ಯೆ ಆಗ್ತದೆ. ಸೊ ಅದಕ್ಕಾಗಿ ಏನೈತಿ, ನೀವು ಒಂದ್ ಯಾವ್ದಾದ್ರು ಸರಿಯಾಗಿ ಹಾಲನ್ನ ಕುಡಿಸಿದ್ರಿ, ಮೇಲಿನ ಹಾಲಿನ ಹತ್ರ ಮಗುನ ಉಳಿಸ್ಕೋಬಹುದು ಅಂತ ಅವ್ರು ಹೇಳಿದ್ರು. ಮ್ಯಾಮ್, ಈಗ 20 ವರ್ಷ ಆಯ್ತು ನಿಮ್ಗೆ HIV ಬಂತು ಅಂತ ಹೇಳಿದ್ರಿ. ನೀವೇನಾದ್ರೂ ಮೆಡಿಸಿನ್ ತಗೊಳ್ತಾ ಇದ್ದೀರಾ ಅಥವಾ ಹೇಗೆ? ಪ್ರತಿಯೊಂದು HIV ಸೋಂಕಿತರು ಮೆಡಿಸಿನ್ ತಗೊಂಡ ಬದುಕ್ಬೇಕಂತಲ್ಲ. ನಮ್ ಜೀವನ ಶೈಲಿ ಹೆಂಗಿರ್ಬೇಕಂದ್ರ, ಒಂದು ಬೆಳಗಿಂದ ರಾತ್ರಿ ಮಲಗೋತನ ಕೂಡ ಒಂದು ಪ್ರಾಪರ್ ಆಗಿ ಎಕ್ಸರ್ಸೈಸ್ ಆಯ್ತು, ಕರೆಕ್ಟ್ ಆಗಿ ನಿದ್ದೆ ಆಯ್ತು, ಅದ್ರ ಜೊತೆಗೆ ಪ್ರಾಪರ್ ಆಗಿ ಊಟ ಮತ್ತು ಒಂದು ವಾತಾವರಣ ಹೆಂಗಿರ್ಬೇಕಂದ್ರೆ ಪೂರಕವಾಗಿರ್ಬೇಕು. ಈಗ ಉದಾಹರಣೆ, ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಮಾತಾಡ್ತಾ ನೀವೇನಾದ್ರೂ ನಂಗೆ ಕೆಟ್ಟ ಮಾತು ಮಾತಾಡಿದ್ರಂದ್ರ ಅದು ಥಾಟ್ಸ್ ನೆಗೆಟಿವ್ ಕ್ರಿಯೇಟ್ ಮಾಡ್ತಾರೆ. ನಮ್ ಸುತ್ತಮುತ್ತ ಇರುವಂತ ವಾತಾವರಣ, ನಮ್ ಜೊತೆಗಿರುವಂತ ಜನರದ್ದು ಕೂಡ ಏನೈತಿ, ಅದ್ರ ಒಂದು ಇಫೆಕ್ಟ್ ಕೂಡ ಏನೈತಿ ನಮ್ಮ ಮೇಲೆ ಬೀರ್ತದೆ. ಸೊ ನನ್ ಜೊತೆಗಿದ್ದವ್ರು ಎಲ್ಲಾರು ಹೆಂಗದಾರಂದ್ರ ಯಾವ್ದೇ ರೀತಿ ನೆಗೆಟಿವ್ ಥಾಟ್ಸ್ ವಿಚಾರ ಮಾಡೋ ಪ್ರಶ್ನೆ ಇಲ್ಲ. ಸಮಸ್ಯೆ ಬಂದಾಗ ಎದುರಿಸೋದನ್ನ ನಾವು ಮಾಡ್ತೇವೆ ಹೊರತು ಏನೈತಿ ಆ ಸಮಸ್ಯೆ ಬಗ್ಗೆ ವಿಚಾರ ಮಾಡ್ಕೊಂಡು ಪೂರಾ ದಿನ ಆಯ್ತು, ಪೂರಾ ಜೀವನ ಹಾಳು ಮಾಡ್ಕೊಂತ ಪ್ರಯತ್ನ ನಾವು ಮಾಡ್ತಾ ಇಲ್ಲ. ಮತ್ತು ಏನೈತಿ, ಒಂದ್ ಬೆಳಗಿಂದ ಸಾಯಂಕಾಲದಾಗ ಮನೆಯೊಳಗನ ಮಾಡಿರೋ ಅಡಿಗೆನ ಬಿಸಿ ಬಿಸಿಯಾಗಿ ಒಂದು ಹೈಜಿನಿಕ್ ಆಗಿ ಟೈಮ್ ಟು ಟೈಮ್ ನಾವು ತಗೊಳ್ಬೇಕು. ಕೆಲವೊಂದ್ಸಲ ಅಂತಾರ ಅದ್ ತಿನ್ಬೇಕು, ಇದ್ ತಿನ್ಬೇಕು, ಹೊರಗಡೆದ ಅಷ್ಟು ಕಾಸ್ಟ್ಲಿ ಅಂತ. ಅದೇನ್ ಪ್ರಶ್ನೆನೇ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಏನೈತಿ, ರೂಟೀನ್ ಬಿಸಿ ಬಿಸಿ ರೊಟ್ಟಿ ಪಲ್ಯ, ಮಧ್ಯಾಹ್ನ ಒಂದ್ ರೀತಿ, ನೀವು ತತ್ತಿ ತಿನ್ನೋರಿದ್ರ ತತ್ತಿ ತಿಂದ್ರ ಅದು ಕೂಡ ಹೈ ಪ್ರೋಟೀನ್. ಸೊ ಅದ್ರ ಜೊತೆಗೆ ಡೈಲಿ ಮಿನಿಮಮ್ ಒಂದ್ ಹಾಲ್ ಅಂಶ ಹೋಗ್ಬೇಕು, ಒಂದು ಗ್ಲಾಸ್ ಆದ್ರೂ ಡೈಲಿ ಹಾಲು ತೆಕ್ಕೋಬೇಕು. ಸೊ ಇಷ್ಟೆಲ್ಲ ನಾವು ರೂಟೀನ್ ಡೈಲಿ ಫಾಲೋ ಮಾಡ್ತಾ ಇದ್ರ ಏನೈತಿ, ಮಿನಿಮಮ್ ಡೈಲಿ ನಮಗೋಸ್ಕರ ನಾವು ಒಂದು ತಾಸು ತೆಗಿಬೇಕು. ಎಕ್ಸರ್ಸೈಸ್ ಮಾಡ್ರಿ, ಮೆಡಿಟೇಷನ್ ಮಾಡ್ರಿ, ಅಥವಾ ಟಿವಿನ ನೋಡ್ರಿ. ಒಟ್ಟಾರೆ ನಿಮ್ ಮನಸ್ಸಿಗೆ, ನಿಮ್ ಮಾನಸಿಕವಾಗಿ ಒಂದು ನೆಮ್ಮದಿ ಕೊಡುವಂತ ಕೆಲ್ಸನ ನಾವು ಮಾಡಿದಾಗ ಏನೈತಿ, ನಾನ್ ಇಲ್ಲಿವರೆಗೆ ಅದ ಮಾಡಿರೋದು. ಮತ್ತೊಂದ್ ಹೇಳ್ಬೇಕಂದ್ರೆ, ನಾನ್ ಮಾಡುವಂತ ಕೆಲ್ಸ ನನ್ ಮನ್ಸಿಗೆ ಎಷ್ಟು ನೆಮ್ಮದಿ ಕೊಡ್ತದ ಅಂದ್ರೆ ಅದು ವಿದೌಟ್ ಟ್ರೀಟ್ಮೆಂಟ್ ನಾನ್ ಸರ್ವೈವ್ ಆಗೋ ತರ ಮಾಡಾಕತ್ತದ. ನೀವೇನೋ ಮಾಡ್ರಿ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಮನಸ್ಸಿಗೆ, ನಿಮ್ಮ ಮನಸ್ಸಿಗೆ ನೀವು ಖುಷಿ ಕೊಡುವಂತ ಕೆಲಸ ಮಾಡಿದಾಗ ಆಟೋಮೆಟಿಕ್ ದಟ್ ಇಸ್ ಕನ್ವರ್ಟೆಡ್ ಆಸ್ ಅ ಮೆಡಿಸಿನ್. ಸೊ ನಾ ಈಗ 22 ವರ್ಷ ಆದ್ರೂ ಕೂಡ ವಿದೌಟ್ ಮೆಡಿಸಿನ್ ಸರ್ವೈವ್ ಆಗತ್ತೇನಂದ್ರೆ ನಾನ್ ಮಾಡೋ ಕೆಲಸ ನನ್ನ ಮನಸ್ಸಿಗೆ ನೆಮ್ಮದಿ ಐತಿ, ಅದ್ರ ನನ್ನ ಆರೋಗ್ಯದಲ್ಲಿ ಸುಧಾರಣೆ ಕೊಡಕ್ ಹೆಲ್ಪ್ ಮಾಡಕತ್ತದ. ಈಗ ನಿಮ್ಮ ಆಶ್ರಯದಲ್ಲಿ ಇರೋ ಮಕ್ಕಳಿಗೂ ನೀವು ಮೆಡಿಸಿನ್ ಕೊಡ್ತಾ ಏನಿಲ್ಲ, ಆ ಮಕ್ಕಳು ಗೌರ್ಮೆಂಟ್ ರೂಲ್ ಏನದ ಆ ಫಾಲೋ ಮಾಡ್ಬೇಕಂದ್ರೆ ಮಕ್ಕಳು ಇರೋದ್ರಿಂದ ಅವ್ರ ನಿರ್ಧಾರ ಮೆಡಿಸಿನ್ ರಿಲೇಟೆಡ್ ನಾನ್ ಮಾಡಕ್ ಆಗುದಿಲ್ಲ. WHO ಅನ್ನೋಂಥದ್ದು ಒಂದ್ ಏನ್ ಗೈಡ್ ಲೈನ್ ಕೊಡ್ತಾರಲ್ಲ ಆ ಪ್ರಕಾರ ಅವ್ರಿಗೆಲ್ಲರಿಗೂ ಮೆಡಿಸಿನ್ ಶುರು ಇದೆ. ಅದ್ ಸರ್ಕಾರಿ ಆಸ್ಪತ್ರೆದಾಗ ART ಅಂತ ಮೆಡಿಸಿನ್ ಕೊಡ್ತಾರ, ಟೆಸ್ಟಿಂಗ್ ಫ್ರೀ ಅದ. ನಿಜ ಹೇಳ್ಬೇಕಂದ್ರ ಸರ್ಕಾರ ವತಿಯಿಂದ ಇಷ್ಟು ಸೇವಾ ಸೌಲಭ್ಯ ನೀಡಾಕಂತಾರಂದ್ರ ಒಂದು ಬ್ಲಡ್ ಟೆಸ್ಟ್, ಒಂದು ಎಕ್ಸ್ರೇ, ಟ್ರೀಟ್ಮೆಂಟ್, ಇವೊಂದು ಅಡ್ಮಿಟ್ ಆದ್ರೂ ಕೂಡ ಫ್ರೀ. ಇಷ್ಟೊಂದು ಸೇವೆನ ಸಮಾಜದಾಗ ಯಾವ ಬೇರೆ ಕಾಯಿಲೆ ಇದ್ದವರಿಗೆ ಸರ್ಕಾರ ಕೊಡುದಿಲ್ಲ. ಬಟ್ HIV ಇದ್ದವ್ರಿಗೆ ಇದು ಕೊಡಾಕತ್ತಾರ. ಎಲ್ಲರೂ HIV ಸೋಂಕಿತರ ಏನೈತಿ, ಈ ಒಂದು ಸೇವೆಯನ್ನ ಪಡ್ಕೊಂಡು ತಾವು ತಮ್ಮ ಕುಟುಂಬ ಜೊತೆಗೆ ಆರಾಮಿರ್ಬೋದು. ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಎಲ್ಲಿ ಹೋಗ್ಬೇಕು, ಏನ್ ತಗೋಬೇಕು ಎಂತ ಅಂತ. ಪ್ರತಿ ಜಿಲ್ಲಾ ಆಸ್ಪತ್ರೆ, ತಾಲೂಕಾ ಆಸ್ಪತ್ರೆದಾಗ ART ಸೆಂಟರ್ ಇದ್ದೇ ಇರ್ತದ. ಸೊ ಅಲ್ಲಿ ಹೋಗಿ ಚಿಕಿತ್ಸೆ ತಗೊಂಡು ನಾವು ನಮ್ಮ ಮಕ್ಕಳ ಜೊತೆಗೆ, ನಮ್ಮ ಕುಟುಂಬ ಜೊತೆಗೆ ನಾವು ಬದುಕ್ಬೇಕನ್ನೋ ಒಂದು ಆಸಕ್ತಿ ಇಟ್ಕೊಂಡು ಈ ಪ್ರಯತ್ನ ಮಾಡ್ರೆ ಎಲ್ಲರ ತರಾನು ನಾವು ಬದುಕ್ಬೋದು. ಇಷ್ಟ ಏನೈತಿ, ನಮ್ಮ ಬದುಕ್ ಸಾಗಿಸ್ಬೇಕಂತ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಬದುಕಿದ್ರೆ ಮಾತ್ರ ಇದು ಸಕ್ಸಸ್ ಆಗುದಿಲ್ಲ ನನಗೆ ಅನ್ಸದ. ಇಲ್ಲಿವರೆಗೆ ನಾ ಮಾಡಿರೋ ಒಂದು ಪ್ರಯತ್ನ ಏನದ, ನಾನ್ 100% ಹೇಳ್ಬೋದು, ನನ್ನಿಂದ ಇನ್ನೊಬ್ಬರಿಗೆ ಯಾರಿಗೂ ತೊಂದರೆ ಕೊಡುವಂತ ಪ್ರಯತ್ನನೂ ಮಾಡಿಲ್ಲ, ತೊಂದರೆ ಕೊಟ್ಟಿಲ್ಲ. ಅದಕ್ಕಾಗಿ ದೇವ್ರು ಇಲ್ಲಿವರೆಗೂ ನಮ್ ಜೀವನ ಇಟ್ಟಿದ್ದಾನೆ. ಸೊ ಆದಷ್ಟು ಸಮಸ್ಯೆ ಇದ್ದವ್ರು ಬದುಕಾಕ ಮುಂದೆ ಬಂದು ಪ್ರಯತ್ನ ಮಾಡ್ಬೇಕು. ನಮ್ಮಿಂದ 4 ಜನರಿಗೆ ಎಷ್ಟು ಹೆಲ್ಪ್ ಆಗದ ಅಷ್ಟು ಹೆಲ್ಪ್ ಮಾಡಿದಾಗ ಅದಕ್ಕೆ ಸಿಗುವಂತ ಸ್ಯಾಟಿಸ್ಫ್ಯಾಕ್ಷನ್ ಏನೈತಲ್ಲ ನಮ್ಮನ್ನ ಜೀವನ ತಿಳಕ್ ಕಾರಣ. ಈಗ ನಮ್ ಸರ್ಕಾರದಿಂದ ಏನ್ ಆಗ್ಬೇಕಂತ ಬಯಸ್ತಾ ಇದ್ದೀವಿ? ಸರ್ಕಾರದಿಂದ ಬಂದ್ಬಿಟ್ಟು ಬೆಳಗಾವಿಯಲ್ಲಿ ಒಂದು 3,500 HIV ಸೋಂಕಿತ ಮಕ್ಕಳಿದ್ದಾರೆ, ಒಂದು 25,000 ಜನ HIV ಸೋಂಕಿತ ದೊಡ್ಡವರಿದ್ದಾರೆ. 3,500 ಮಕ್ಕಳಿಗೂ ನಾಗರತ್ನ ಈ ಸಮಸ್ಯೆ ಇಟ್ಕೊಂಡು ಸರ್ಕಾರದ ಸಹಾಯ ಇಲ್ಲದ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ಏನೈತಿ, ಸರ್ಕಾರದ ಸಹಾಯ ನಮಗೆ ಏನಾದ್ರು ಸಿಕ್ಕಿತ್ತಂದ್ರೆ ಏನೈತಿ, ಅಷ್ಟು ಮಕ್ಕಳಿಗೆ ನಾವು ಒಂದು ಸರಿಯಾದಂತ ಒಂದು ಸೂಕ್ತವಾದಂತ ಮಾಹಿತಿ ನೀಡಿ ಅವ್ರದ್ದೇನು ಗುರಿ ಅದ ಮುಟ್ಟೋ ತರ ಒಂದು ಸಹಾಯ ಮಾಡಿದ್ವು ಅಂದ್ರೆ ಅವರು ಕೂಡ ಏನೈತಿ ನಮ್ ತರಾನ ಮುಖ್ಯವಾಹಿನಿಗೆ ಬಂದು ಬದುಕ್ಬೋದು. ಇದೊಂದ ಆಸೆ ಅದ ಹೊರತು ಸರ್ಕಾರದಿಂದ ಬೇರೆ ಯಾವ್ದೋ ಅಪೇಕ್ಷೆ ಕೂಡ ನಮ್ಮ ಹತ್ರ ಇಲ್ಲ.
ಈಗ ಆಶ್ರಯದಲ್ಲಿ 18 ಮಕ್ಕಳು ನೀವು ಸಾಕ್ತಾ ಈಗ ನಿಮ್ಗೆ ಆ ಸೋಂಕು ಇದೆ ಅನ್ನೋದೇ ಮರ್ತ್ ಹೋಗಿದ್ಯಾ ಅನ್ನೋ ಅನುಭವ ನಿಮ್ಗೆ ಏನಾದ್ರು ಆಗ್ತಾ ಇದೆಯಾ? ಸೋಂಕ ಇದೆ ಅನ್ನೋ ಅಂತದ್ದು ಮರೆಯೋದು ಅಂತೂ ಸಾಧ್ಯ ಇಲ್ಲ, ಸಾಯೋತನ ಇರ್ತದೆ. ಯಾಕಂದ್ರೆ ಆ ಕಾಯಿಲೆ ಹೆಂಗದ ಅಂದ್ರೆ ಇವತ್ತೊಂಥರ ಇದ್ರ ಆರೋಗ್ಯ ಸ್ಥಿತಿ ಇನ್ನೊಂದು 2-3 ತಾಸಿಗೆ ಒಂಥರ ಇರ್ತದೆ. ಬಟ್ ಅದಿದ್ರು ಕೂಡ ಏನೈತಿ ಅದ್ರ ಜೊತೆ ಬದುಕ್ತೇನೋ ಅಂತ ಛಲ ಅಥವಾ ಒಂದು ಉದ್ದೇಶ ನಮ್ಮ ಮೈಂಡ್ ಸೆಟ್ ಅದ್ರ ತಕ್ಕಂತ ಕ್ರಿಯೇಟ್ ಆದ್ರೆ ಏನೈತಿ ಅದೇನು ತೊಂದರೆ ಕೊಡೋದಿಲ್ಲ. ಸೊ ಉದಾಹರಣೆ ಹೇಳ್ಬೇಕಂದ್ರೆ ನಾಗರತ್ನ ಈಗ ನೀವು ಕೇಳ್ತಾ ಇರೋ ಪ್ರಕಾರ ಆಶ್ರಯ ಅನ್ನೋಂತ ಒಂದು ಸಂಸ್ಥೆ ಅಷ್ಟು ನಡೆಸ್ತಾ ಇದೆ. ಆಶ್ರಯ ಜೊತೆಗೆ ಸುಮಾರು ಜನ ನನ್ನ ಮೇಲೆ ಬಹಳ ಭರವಸೆ ಇಟ್ಕೊಂಡಿದ್ದಾರೆ. ಅವ್ರ ಭರವಸೆನ ಯಾವ ರೀತಿ ಈಡೇರಿಸೋದು ಅನ್ನೋದ ಕೆಲವೊಂದ್ಸಲ ತಿಳಿಯೋದಿಲ್ಲ. ಉದಾಹರಣೆ, ನಾನ್ ಸಣ್ಣಾಗಿರ್ತಾಗ ಒಂದ್ ಮಿಲಿಟರಿ ಜಾಯಿನ್ ಆಗ್ಬೇಕು, ದೇಶಕ್ಕೆ ಏನಾದ್ರು ಕೆಲಸ ಮಾಡ್ಬೇಕಂತಿದ್ದೆ. ಬಟ್ ಅವಾಗ ಮಾಡಕ್ಕಾಗ್ಲಿಲ್ಲ. ಇವತ್ತು ನಾನು ಮಾಡೋ ಕೆಲ್ಸನ ಸ್ವತಃ ನಮ್ ಬೆಳಗಾವಿಯಲ್ಲಿರುವಂತ ಡಿಫೆನ್ಸ್ MLIRC ಅದನ್ನ ಗಣನೆಗೆ ಅಥವಾ ಕನ್ಸಿಡರ್ ಮಾಡಿ ಅವರಲ್ಲಿ ಒಂದು ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಇರ್ತದ, ಇನ್ವೆಸ್ಟಿಗೇಷನ್ಸ್ ಇರ್ತದ. ಅದ್ರೊಳಗ ಕೆಲವೊಂದ್ಸಲ ಸಮಸ್ಯೆ ಇದ್ದವ್ರ ಬಗ್ಗೆ ಪೂರಾ ಒಂದು ಕೋರ್ಟ್ ತರ ಪ್ಲಾಟ್ಫಾರ್ಮ್ ರೆಡಿ ಮಾಡಿ ಆ ಒಂದು ಸಮಸ್ಯೆನ ಡಿಸ್ಕಷನ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಡುವಂತದ್ದು. ಸೊ ಆ ಒಂದು ಕಮಿಟಿಗೆ ನನ್ನ ಅವ್ರ ಜಾಯಿನ್ ಮಾಡ್ಕೊಂಡಿರೋದು ನಿಜವಾಗ್ಲೂ ಹೆಮ್ಮೆ ಅನಿಸ್ತದೆ. HIV ದವ್ರ ಬಗ್ಗೆ ನೋಡೋ ದೃಷ್ಟಿಕೋನ ಬೇರೆ. ಏನಪ್ಪ HIV ಐತಿ ಸತ್ತು ಹೋಗ್ತಾರೋ ಅವ್ರ ಲೈಫ್ ಹೆಚ್ಚಂತಾರ. ಬಟ್ ಯಾವಾಗ ನನ್ನ ಗುರಿ ಮುಟ್ಟಕ್ ಆಗ್ಲಿಲ್ಲ ಆರ್ಮಿ ಜಾಯಿನ್ ಆಗಿ. ಬಟ್ ಈ ರೀತಿಯಾಗಿ ನಾನು ಅವ್ರಿಗೆ ಸೇವೆ ಸಲ್ಲಿಸ್ತಾ ಇದ್ದೀನಿ ದೇಶದ ಕೆಲಸ ಮಾಡುವಂತ ಒಂದು ಸೈನಿಕರಿಗೋಸ್ಕರ. ಅದಲ್ದ ಬೆಳಗಾವಿಯಲ್ಲಿ KSRP ಅಂತ 2nd ಬಟಾಲಿಯನ್ ನಮ್ಮಲ್ಲಿ ರನ್ ಆಗ್ತಾ ಇರೋದು. ಸೊ ಆ ಒಂದು KSRP ಬಟಾಲಿಯನ್ ಕೂಡ ಏನೈತಿ ನಾನು ಆಸ್ ಅ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇರೋದು. ಅದ್ರ ಜೊತೆಗೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅದ. ಆ ಒಂದು ಯೂನಿವರ್ಸಿಟಿ ಸಮಾಜ ಸೇವೆ ಮಾಡ್ಬೇಕನ್ನೋ ಆಸೆ ಇತ್ತು ಕಾಲೇಜ್ ಟೈಮ್ದಾಗ. ಕಾಲೇಜು ಕಲಿಯಕ್ ಆಗ್ಲಿಲ್ಲ, ಅದೊಂದು ಆಸೆನೂ ಫುಲ್ಫಿಲ್ ಆಗ್ಲಿಲ್ಲ. ಬಟ್ ಯಾವಾಗ ನನ್ನ ಸಂಸ್ಥೆ ಅಥವಾ ನನ್ನ ಕೆಲಸ ನೋಡಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಕುಲಪತಿಗಳು ಏನೈತಿ NGO ಥ್ರೂ ನೀನು ಇಲ್ಲಿ ಕೆಲಸ ಮಾಡ್ಬೇಕಂದಾಗ ಈಗ 3 ಡಿಸ್ಟಿಕ್ NSS ನಾನು ಹೆಡ್ ಆಗಿ ಸಜೆಸ್ಟ್ ಮಾಡ್ತಾ ಇರೋದು. ಒಂದು ವಾಲಂಟಿಯರ್ ಆಗೋದಂತೂ ದೂರ ಮಾತು. ಬಟ್ ಇಡೀ 3 ಡಿಸ್ಟಿಕ್ ನಾವು ಸುಮಾರು 340 ಕಾಲೇಜ್ ನ ಅಂಡರ್ ಬರ್ತದ. ಆ ಎಲ್ಲ NSS ಟೀಮಿಗೆ ಆಸ್ ಅಡ್ವೈಸರಿ ಆಗಿ ನಾನು ವರ್ಕ್ ಮಾಡ್ತಾ ಇರೋದು ಒಂದು ಹೆಮ್ಮೆ ವಿಷಯ. ಅದಲ್ದ ಎಷ್ಟು ಆರ್ಗನೈಸೇಷನ್ ಇದೀನ ಅನ್ನೋಂಥದ್ದು ಕನ್ಫ್ಯೂಷನ್ ಇಲ್ಲ. ಬೆಳಗಾವಿಯಲ್ಲಿ KV ಅಂತ ಒಂದು ಸ್ಕೂಲ್ ಅದ, ಕೇಂದ್ರೀಯ ವಿದ್ಯಾಲಯ ಅಂತ. ಆ KV 2 ಸ್ಕೂಲಿಗೆ ಕೂಡ ICC ಕಮಿಟಿ ಮೆಂಬರ್. ಮತ್ತು ಹಿಂಡಾಲ್ಕೋ ಅಂತ ದೊಡ್ಡ ಮಟ್ಟದ CSR ಥ್ರೂ ಕೆಲಸನೂ ಮಾಡತ್ತದ ಸೊಸೈಟಿಗೆ. ಬೆಳಗಾವಿಯಲ್ಲಿರುವಂತ ಹಿಂಡಾಲ್ಕೋ ಕಂಪನಿ ಆಯ್ತು. ಅದ್ರ ಜೊತೆಗೆ ಸಿಂಡಿಕೇಟ್ ಬ್ಯಾಂಕ್ ಒಂದು 75 ಬ್ರಾಂಚ್ಗೋಸ್ಕರ ಕೆಲಸ ಮಾಡ್ತಾ ಇರೋದು. ಈಗ ಸುಮಾರು ಆರ್ಗನೈಸೇಷನ್ ದಾಗ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಗೋಸ್ಕರ ವರ್ಕ್ ಮಾಡ್ತಾ ಇರೋದು. ಅದ್ರ ಜೊತೆ ಬೆಳಗಾವಿಯಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತದ, ಆ ಒಂದು ಇದಕ್ಕೆ ಡೈರೆಕ್ಟರ್ ಆಗಿದ್ದೇನೆ. ಇವೆಲ್ಲ ಏನೈತಿ ಜನರಿಗೋಸ್ಕರ ಕೆಲಸ ಮಾಡೋದು. ನನಗ ಇನ್ನೂ ಹಾಬಿ ಏನಂದ್ರ 24x7 ಸೊಸೈಟಿಗೋಸ್ಕರ. ಅದ್ರ ಜೊತೆಗೆ ನಾನು ಕೆಲವೊಂದು ಸಂಡೇಸ್ ಏನೈತಿ ಎನ್ವೈರನ್ಮೆಂಟ್ ಕೂಡ ನಾನು ಕೊಡ್ತಾ ಇರುವಂತದ್ದು ಒಂದು ಖುಷಿ. ಅಂದ್ರೆ ಬೆಳಗಾವಿಯಲ್ಲಿ ಗ್ರೀನ್ ಸೇವಿಯರ್ ಅಂತ ಒಂದು ಟೀಮ್ ಅದ, ಅವ್ರ ಜೊತೆ ಕೂಡಿ ಒಂದು ಸಂಡೇ ಗಿಡ ಹಚ್ಲಿಕ್ಕೆ ಹೋಗ್ತೀನಿ. ಇನ್ನೊಂದು ಸಂಡೇ ನಂದು ಇನ್ನೊಂದು ಖುಷಿ ಕೊಡುವಂತದ್ದು ಏನಂದ್ರೆ ನಾ ಪ್ರಾಣಿ ಜಾಸ್ತಿ ಪ್ರೀತಿ ಮಾಡೋದು. ಸೊ ಬಾರ್ಕ್ ಅಂತ ಒಂದು ನಾವು ಟೀಮ್ ಫಾರ್ಮ್ ಮಾಡಿದ್ದೇವೆ ಬೆಳಗಾವಿಯಲ್ಲಿ ಎನಿಮಲ್ಗೋಸ್ಕರ. ಸೊ ಒಂದು ಸಂಡೇ ಏನೈತಿ ಆ ಎನಿಮಲ್ಗೋಸ್ಕರ ಏನೋ ಕೆಲಸ ಇದ್ರ ಆ ಒಂದು ಕೆಲಸನೂ ಒಂದ್ ಸಂಡೇ ಮಾಡೋದು. ಹೀಗೇನೈತಿ ಸಂಡೇಸ್ ಕೂಡ ಏನೈತಿ ನಮ್ ಜೀವನದಾಗ ಮೆಮೊರೇಬಲ್ ಆಗ್ಬೇಕಂದ್ರೆ ಏನೈತಿ ಬರೀ ಸಮಾಜ ಸೇವೆ ಅಷ್ಟೇ ಅಲ್ಲ, ನಮ್ಮ ಒಂದು ನಿಸರ್ಗಕ್ಕೂ ಬೇಕು, ನಮ್ಮಲ್ಲಿರುವಂತ ಪ್ರಾಣಿ ಪಕ್ಷಿಗಳಿಗೂ ನಾವು ಟೈಮ್ ಕೊಡುವಂತದ್ ಒಂದು ಪ್ರಯತ್ನ ಮಾಡೋದ್ರಿಂದ 3 ವಿಷಯ ನನಗೆ ತುಂಬಾ ಖುಷಿ ಕೊಡ್ತದೆ. ಸೊ ಎಲ್ಲರಿಗೂ ಒಂದ ರಿಕ್ವೆಸ್ಟ್, ಹುಟ್ಟಿದ ನಂತರ ಸಾಯೋದದ. ಬಟ್ ಅದ್ರ ಜೊತೆಗೆ ಏನೈತಿ ಫುಲ್ ಡೇ ನಾವ್ ಏನ್ ಕೆಲಸ ಮಾಡ್ತೀವಿ, ನಾನು ನನ್ನ ಕುಟುಂಬ ನನ್ನ ಮನೆ ಅನ್ನೋತಿತ್ತನೋ ಸಮಾಜದಾಗ ಯಾರಿಗ ಅವಶ್ಯಕತೆ ಐತಲ್ಲ ಅವ್ರಿಗೆ ನಾವು ಟೈಮ್ ಕೊಡ್ತೀವಿ. ಅದು ಮೆಮೊರೇಬಲ್ ಆಗ್ತದ. ಎಂಡ್ ಆಫ್ ದಿ ಲೈಫ್ ಕ್ಯಾಲ್ಕುಲೇಷನ್ ಬರ್ತಾರೆ. ಈಗ ನನ್ನ ಹತ್ರ ಎಷ್ಟು ದುಡ್ಡದ ಅನ್ನೋಂಥದ್ದು ಯಾರು ಸತ್ ನಂತರ ಲೆಕ್ಕ ಹಾಕೋದಿಲ್ಲ. ಏನ್ ಮಾಡಿದಾಳ ಇವಳು ಅನ್ನುವಂಥದ್ದು ಏನೈತಿ ಅದನ್ನ ಚರ್ಚೆ ಮಾಡಿದಾಗ ಇವಳಿಂದ ಏನಾದ್ರೂ ಸಮಾಜಕ್ಕೆ ಒಳ್ಳೇದಾಗಿತ್ತಂದ್ರ ಅದೇನೈತಿ ಸತ್ ನಂತರ ಆತ್ಮಕ್ ಶಾಂತಿ ಸಿಗುವಂತ ಒಂದ್ ಥಾಟ್ಸ್ ಅಂತ ಹೇಳ್ಬೋದು. ನೀವೀಗ ಹೇಳಿದ್ರಿ ಮ್ಯಾಮ್, ಅಂದ್ರೆ ಈ ಕಾಯಿಲೆ ಅಂದ್ರೆ 2-3 ತಾಸಿಗೆ ಒಂದ್ಸರಿ ಚೇಂಜ್ ಆಗ್ತಾರೆ. ಸೊ ಏನ್ ಸಿಂಟಮ್ಸ್ ಕಾಣಿಸ್ತಾ ಇರತ್ ಮ್ಯಾಮ್ ನಿಮ್ಗೆ? ಒಂದ್ ಹೇಳ್ಬೇಕಂದ್ರೆ ಟೈಮಿಂಗ್ ಇಂಟೇಕ್, ಟೈಮ್ ಟು ಟೈಮ್ ಊಟ, ನೀರು, ಅದ್ರ ಜೊತೆಗೆ ಹಣ್ಣು ಏನ್ ತಿನ್ನೋದು ರೂಟೀನ್ ಇರ್ತದ. ಒಂದು ಶೆಡ್ಯೂಲ್ ಬೆಳಗಿಂದ ರಾತ್ರಿ ಆ ಪ್ರಕಾರನ ನಾವು ಮಾಡೋದ್ರಿಂದ ಏನೈತಿ ಒಳಗಿನಿರೋ ವೈರಸ್ ಅನ್ನ ನಮ್ ಬಿಳಿ ರಕ್ತ ಕಣಗಳು ಮ್ಯಾನೇಜ್ ಮಾಡ್ತದ. ಬಿಳಿ ರಕ್ತ ಕಣ ಸ್ಟ್ರಾಂಗ್ ಇರ್ಬೇಕಾರ
ಅದ್ರ ತಕ್ಕಂಗ ರೆಸ್ಟು ಬೇಕು, ಊಟ ಇದೆಲ್ಲ ಕಾಳಜಿ ತಕ್ಕೋಬೇಕು. ಅದರ್ವೈಸ್ ಏನಾಗ್ಬಿಡ್ತದೆ, ಅದು ವೀಕ್ನೆಸ್. ಮತ್ತೆ ಕೆಲವೊಂದು ಕ್ಲೈಮೇಟ್ ಮೇಲೂ ನಮ್ ಹೆಲ್ತ್ ಇರ್ತದ. ಉದಾಹರಣೆ ಈಗ ಚಳಿಗಾಲ, ಸ್ವಲ್ಪ ಈ ಚಳಿಗಾಲದಲ್ಲಿ ಏನೈತಿ, ಸ್ವಲ್ಪ ನೆಗಡಿ, ಕೆಮ್ಮ, ಕಫ ಬಂತು, ಸ್ಕಿನ್ ಇನ್ಫೆಕ್ಷನ್ಸ್ ಎಲ್ಲ ಶುರು ಆಗದ. ಬಟ್ ಯಾವುದೇ ಇನ್ಫೆಕ್ಷನ್ ಬಂದ್ರು ಕೂಡ ಅದ್ರ ತಕ್ಕಂಗ ನಾವು ಆ ಸ್ಪೆಷಲಿಸ್ಟ್ ಹತ್ರ ಹೋದ, ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ರ ಆ ಒಂದು ಪ್ರಾಬ್ಲಮ್ ಕಮ್ಮಿ ಆಗ್ತದ. ಯಾವ್ದಕ್ಕೂ ಬಂದದ ಬಿಡು ಹೋಗ್ತದ ಅಂತಲ್ಲ. ಈಗ ಹೆಂಗ್ ಉದಾಹರಣೆ, ಈಗ ನೀವು ಇದೀರಿ, ನಿಮ್ ಹೆಲ್ದಿ ಪರ್ಸನ್, ಈಗ ನಿಮ್ಗೆ ನೆಗಡಿ ಬಂದ್ರು ಡಾಕ್ಟರ್ ಹತ್ರ ಹೋಗೋದನ್ನ ನಿಮ್ ಕಡಿಮೆ ಆಗದ. ಬಟ್ ನಮ್ HIV ಇದ್ದವರಲ್ಲಿ ರೋಗ ಪ್ರತಿಕಾರಕ ಶಕ್ತಿನೇ ಇರೋದಿಲ್ಲ. ಯಾವ್ದೇ ಕಾಯಿಲೆ ಬಂದಾಗ ಅದಕ್ಕೆ ರಿಯಾಕ್ಟ್ ಮಾಡ್ಬೇಕಾದ್ರೆ ಏನೈತಿ, ಅದ್ರ ತಕ್ಕಂಗ ಶಕ್ತಿ ಇದ್ರೆ ರಿಯಾಕ್ಟ್ ಆಗ್ತದ ಬಾಡಿ. ಸೊ ಅಂತ ಸಮಯದಾಗ ಏನೈತಿ, ತುರಂತಾಗಿ ನಾವು ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಬೇಗ ಆರಾಮ್ ಮಾಡ್ಕೊಂಡು ಆರಾಮಾಗ್ತೇವೆ. ಅದರ್ವೈಸ್ ಮೈ ಮೇಲೆ ತೆಗೆದು ಬರ್ತದ ಬಿಡು ಹೋಗ್ತದ ಬಿಡು ಅಂದ್ರ HIV ಇದ್ದವ್ರಿಗೆ ಬೇಗ ಆರಾಮ ಆಗ್ತದೆ. ಸೊ ಆದಷ್ಟು ಕಾಳಜಿ ತಗೋಬೇಕಾಗಲ್ಲ. ಮೇಘನಾ ಅವ್ರೆ, ಈಗ ತಾವು ಆಂಕರಿಂಗ್ ಮಾಡ್ತಾ ನಾವು ಪ್ರೇಕ್ಷಕನಾಗಿ ಒಂದು ಕುತೂಹಲದಿಂದ ಒಂದು ಪ್ರಶ್ನೆ ಮೇಡಮ್ ಕೇಳಕ್ಕೆ ಇಷ್ಟಪಡ್ತೀನಿ, ತಾವು ಪರ್ಮಿಷನ್ ಕೊಟ್ರಿ. ಮೇಡಮ್, ಈಗ ದೇವ್ರನ್ನ ನಂಬೋದು ಅಥವಾ ದೇವ್ರು ಇದ್ದಾನೆ, ದೇವ್ರು ಇಲ್ಲ ಅಂತ ಹೇಳಿ, ಈಗ ನೀವು ದೇವ್ರು ಇದ್ದಾನೆ ಅಂತಂದ್ರೆ ನಿಮ್ಗೆ ತುಂಬಾ ಕಷ್ಟ ಕೊಟ್ಟಿದ್ದಾನೆ ಅಂತ ದೇವ್ರು ನೀವು ಬೈಕೊಂಡಿದ್ದೀರಾ, ಅಥವಾ ನೀವು ಯಾವ ರೀತಿ ದೇವ್ರನ್ನ ನಂಬ್ತೀರಾ? ನಿಮ್ಮ ಜೀವನದಲ್ಲಿ ಆ ದೇವ್ರು ಎಷ್ಟು ಅನ್ಯಾಯ ಮಾಡಿದಾನೆ ಅಂತ ಅನಿಸ್ತದೆ, ಅಥವಾ ಎಷ್ಟು ಉಪಕಾರ ಮಾಡಿದಾನೆ ಅಂತ ನಿಮ್ಗೆ? ನನ್ನ ಜೀವನದಲ್ಲಿ ದೇವ್ರು ಉಪಕಾರ ಮಾಡಿದಾನ ಅಥವಾ ಅನ್ಯಾಯ ಮಾಡಿದಾನ ಅಂತ ಅವ್ನು ಬ್ಲೇಮ್ ಮಾಡಕ್ ಸಾಧ್ಯ ಇಲ್ಲ. ನನ್ನದು ಏನಾದ್ರು ಕರ್ಮದ ಫಲ ಇರ್ಬೋದು, ನಾನು ಅಂದಿರ್ಸ್ತಾ ಇದ್ದೀನಿ ಅಷ್ಟೇ. ಈಗ ಸಮಸ್ಯೆ ಬಂದದ, ಅದನ್ನ ಬದುಕಿಸುವಂತ ಒಂದು ಶಕ್ತಿನ ಕೊಟ್ಟಲ್ಲ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಎಂದೂ ಕೂಡ ಏನೈತಿ, ಒಂದ್ ಯಾವ್ದೋ ವ್ಯಕ್ತಿ ಅಥವಾ ದೇವ್ರನ್ನ ಸಮಸ್ಯೆ ಕೊಡಾಕತ್ತಾನಂದ್ರೆ ಅದಕ್ಕೆ ಬಿಹೈಂಡ್ ಏನಾದ್ರು ರೀಸನ್ ಇರ್ತದ. ಈಗ ಬೇರೆದವ್ರು ಈ ಕಾಯಿಲೆ ಕೊಟ್ಟಾಗ ಎದುರಿಸ್ತಾರ ಅನ್ನೋದು ಗ್ಯಾರಂಟಿ ಐತೆ ಅಥವಾ ಇಲ್ಲ ಗೊತ್ತಿಲ್ಲ. ಬಟ್ ದೇವ್ರು ನನಗ ಕೊಟ್ಟಿದಾನೋ, ನಾನು ಅದ್ ಕಾಯಿಲೆ ಇಟ್ಕೊಂಡು ಸಮಾಜಕ್ಕೆ ಒಳ್ಳೇದು ಮಾಡ್ತಾನೆ ಅನ್ನೋದು ಏನಾದ್ರು ಅವ್ನ ಐಡಿಯಾ ಇರ್ಬೋದು. ಅದಕ್ಕಾಗಿ ಏನೈತಿ, ಈ ಸಮಸ್ಯೆ ನನಗೆ ಕೊಟ್ಟಿದಾನ, ಅದನ್ನ ನಾನು ಎದುರಿಸ್ತಾ ಇದ್ದೀನಿ ಅಷ್ಟೇ. ಎಲ್ಲ ಸರಿ ಇದ್ದು ಕೂಡ ಸತ್ತಂಗೆ ಬದುಕ್ತಿರ್ತಾರಲ್ಲ, ಅವ್ರಿಗೆ ಏನ್ ನೀವು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ? ಮನುಷ್ಯ ಜನ್ಮ ಹುಟ್ಟೋದು ಅಪರೂಪ. ನನ್ನ ಧರ್ಮದಾಗ ಹೇಳೋ ಪ್ರಕಾರ ಪುನರ್ಜನ್ಮದ ಬಗ್ಗೆ ಗೊತ್ತಿಲ್ಲ. ಇರುವಂತ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ನಂತರ ಏನಾದ್ರೂ ಈ ರೀತಿಯಾದಂತ ಸಾಧನೆ ಮಾಡ್ಬೇಕು, ಅದರಿಂದ ಇನ್ನೊಬ್ರಿಗೆ ಯೂಸ್ ಆಗ್ಬೋದು, ಅದು ಮಾದರಿ ಆಗ್ಬೇಕು. ಈಗ ತಿಂದುಂಡು ಮಲಗೋದು, ಹೇಳೋದು ಇದೆಲ್ಲರೂ ಮಾಡ್ತಾರೆ, ಒಂದು ಪ್ರಾಣಿನೂ ಮಾಡ್ತದ. ಬಟ್ ಮನುಷ್ಯ ವಿಶೇಷವಾಗಿ ಹುಟ್ಟಿದ ನಂತರ ಏನೈತಿ, ಏನಾದ್ರೂ ಸಾಧನೆ ಮಾಡ್ಬೇಕನ್ನುವಂಥದ್ದು ಗುರಿ ಇಟ್ಕೊಂಡಾಗ ಆ ಒಂದು ಜೀವನಕ್ಕೆ ವ್ಯಾಲ್ಯೂ ಸಿಗ್ತದೆ. ಈಗಾಗ್ಲೇ ನಾನು ಹೇಳಿದೆ, ಸತ್ ನಂತರ ಏನೈತಿ, ನಾಗರತ್ನ ಅಂತ ಕೂಡ ನೀವು ಕೂಡ ನಾನು ನೆನ್ಸೋದಿಲ್ಲ, ಹೆಣ ಬಂದಿಲ್ಲ ಅಂತ ಎಲ್ಲರೂ ಕೇಳ್ತಾರೆ. ಈಗಾಗ್ಲೇ ನಾನು 2 ಸಲ ರಿಪೀಟ್ ಮಾಡಿರೋದು. ಸೊ ಹೆಣ ಬಂದದ ಅಥವಾ ನಾಗರತ್ನ ಬಂದಾಳಂತೆ ಆ ವಿಷಯದ ಜೊತೆಗೆ ಏನೈತಿ, ನಾಗರತ್ನ ಏನ್ ಮಾಡ್ಯಾರ ಅನ್ನುವಂಥದ್ದೇನೈತಿ ಡಿಸ್ಕಷನ್ ಏನು ಬರ್ತದಲ್ಲ, ಅಲ್ಲೇನೈತಿ ವ್ಯಾಲಿಡ್ ಇರುತ್ತದ. ಉದಾಹರಣೆ, ನಾಗರತ್ನ ಎಷ್ಟು ಪ್ರಾಪರ್ಟಿ ಮಾಡ್ಯೋ, ಎಷ್ಟು ಕಾರ್ ಆಯ್ತು, ಎಷ್ಟು ಬಂಗ್ಲೋ, ಎಲ್ಲೂ ಚರ್ಚೆ ಬರೋದಿಲ್ಲ. ಬಟ್ ನಾಗರತ್ನ ಒಬ್ಬಳು ಹೆಣ್ಮಗಳು ಒಳ್ಳೇದಿದ್ಲಿಕ್ಕೆ ಸಾಯ್ಬಾರ್ದಾಗಿತ್ತು, ಇನ್ನೂ ಅವಶ್ಯಕತೆ ಇತ್ತು ಸೊಸೈಟಿಗೆ ಅನ್ನುವಂಥದ್ದು ಏನೈತಲ್ಲ, ಅದು ಲೆಕ್ಕಕ್ಕೆ ಬರ್ತದ. ಅದನ್ನ ನಾವು ಏನೈತಿ ಒಂದು ಕ್ರಿಯೇಟ್ ಮಾಡಿ ಹೋಗ್ಬೇಕು ಹಿಸ್ಟ್ರಿ. ಈಗ ನನಗ ಖುಷಿ ಅನಿಸ್ತದ, ಇಷ್ಟು ಸಮಸ್ಯೆ ಇದ್ರು ಕೂಡ ಎಲ್ಲಿ ಹೋದ್ರು ನಾಗರತ್ನ ಗುರ್ತಾ ಹಿಡಿದು ಮಾತಾಡಿಸ್ತಾರಂದ್ರ ನಾಗರತ್ನಾಗ ಈ ರೋಗ ಇದ್ದು ಬದುಕಾಕತ್ತಿದಾಳ, ಸಮಾಜಕ್ಕೆ ಒಳ್ಳೇದ್ ಮಾಡತಾಳ ಅಂತನ ನೆನೆಸ್ತಾರೆ ಹೊರತು ನಾಗರತ್ನ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ನಮ್ಮ ಪ್ರೇಕ್ಷಕರಿಗೆ ಅಥವಾ HIV ಸೋಂಕಿರೋರಿಗೆ ನೀವೇನ್ ಸಂದೇಶ ಕೊಡೋಕ ಇಷ್ಟಪಡ್ತೀರಿ? ಎಲ್ಲರಿಗೂ ಹೇಳೋದು ಒಂದೇ, ಒಂದು ಮನುಷ್ಯನಾಗಿ ಹುಟ್ಟು ಬಂದ ನಂತರ ಆ ಜೀವನವನ್ನು ಖುಷಿಯಾಗಿ ಆರೋಗ್ಯವಾಗಿ ನಿಭಾಯಿಸೋದೊಂದು ನಾವು ಕಲಿಬೇಕು. ಯಾವುದೇ ಸಮಸ್ಯೆ ತಂದ್ಕೊಂಡು ಅದ್ರ ಜೊತೆ ಜೀವನ ತೆಗೆದು ಅಷ್ಟು ಈಸಿ ಅಲ್ಲ. ಒಳ್ಳೆ ಆರೋಗ್ಯ ಇಟ್ಕೊಂಡು ಒಂದು ತಮ್ಮ ಜೀವನ ನಡೆಸೋದಲ್ದ ಸಮಾಜದಲ್ಲಿ ಎಷ್ಟೋ ಜನರ ಅವಶ್ಯಕತೆ ಐತಿ ನಮ್ದು. ಅವ್ರಿಗೊಂದು ಮಾರ್ಗದರ್ಶನ ನೀಡ್ರೆ ಏನೈತಿ ನಮ್ ಜೀವನದ ಸಾರ್ಥಕತೆ ಅಂದಂಗ. ಈಗ ನಾಗರತ್ನ ಈ ಸಮಸ್ಯೆ ಇಟ್ಕೊಂಡು ಬದುಕಾತ ಅಂದ್ರೆ ನಾಗರತ್ನಾಗತೆನ ಎಲ್ಲರೂ ಆಗ್ಬೇಕಂತಲ್ಲ. ಬಟ್ ಆದ್ರೂ ಸಮಸ್ಯೆ ಬಂದಾಗ ಕೂಡ ಬಂದದ ಇಲ್ಲ, ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು, ಅದನ್ನ ಎದುರಿಸ್ಕೇಸಿ ಜೀವನ ತೆಗೆಯೋದನ್ನ ಕಲಿಯುವಂತ ಒಂದು ಪ್ರಯತ್ನನ ಎಲ್ಲರೂ ಮಾಡಿದ್ರೆ ಏನೈತಿ. ಎಷ್ಟೋ ಸುಸೈಡ್ ಅದು ಅಂತ ಕೇಳ್ತಾ ಇದೀವಿ, ಆತ್ಮಹತ್ಯೆ ಮತ್ತು ಜೀವನ ಬಗ್ಗೆ ಜಿಗುಪ್ಸೆ ಹೊಂದ್ಕೊಂಡು ಸಾಯುವಂಥದ್ದು ಇದೆಲ್ಲ ನಿಲ್ತದೆ. ಯಾಕಂದ್ರೆ ನಾವೀಗ ನಮ್ಮ ಫ್ಯಾಮಿಲಿಗೆ ಅವಶ್ಯಕತೆ ಇದೆ. ಉದಾಹರಣೆಗೆ ನಾನು ಟೆನ್ಷನ್ ತಗೊಂಡ್ ಸತ್ಯ ಅಂದ್ರೆ ನನ್ನ ಮಗ ಅನಾಥ ಆಗ್ಬಿಡ್ತಾನೆ. ಸೊ ನಮ್ಮ ಮೇಲೆ ಡಿಪೆಂಡೆಂಟ್ ಆಗಿರೋಂಥವ್ರು ಸುಮಾರು ಜನ ಅದಾರ, ನಮ್ಮ ಒಂದು ಜೀವನ ನೋಡಿ ಬದುಕುವಂಥವ್ರು ಸುಮಾರು ಜನ ಇದಾರ. ಅವ್ರಿಗೋಸ್ಕರ ಆಯ್ತು ಫಸ್ಟ್ ನಾವು ನಮಗೋಸ್ಕರ ಬದುಕಿ ಒಂದೇನಾದ್ರೂ ಒಂದು ಮಾದರಿಯಾಗಿ ಜೀವನವನ್ನು ನಡೆಸಿ ತೋರಿಸ್ಬೇಕಂತ ಹೇಳ್ತೇವೆ. ಧನ್ಯವಾದಗಳು ಮೇಡಮ್. ನೀವು ನಮ್ಮ ಗರುಡ ಟಿವಿಯಲ್ಲಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಪ್ರೇಕ್ಷಕರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.
ಧನ್ಯವಾದಗಳು ಗರುಡ ಟಿವಿ ಎಲ್ಲ ತಂಡದವರಿಗೆ ಹಾಗೂ ನೀವು ಕೂಡ ನನ್ನ ವತಿಯಿಂದ ಮತ್ತು ನನ್ನ ಆಶ್ರಯ ಫೌಂಡೇಶನ್ ವತಿಯಿಂದ ಧನ್ಯವಾದಗಳು ತಿಳಿಸ್ತೀನಿ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ನಾಗರತ್ನ ಅವ್ರನ್ನ ಸಂಪರ್ಕಿಸಿ ಅವ್ರ ಜೊತೆ ಮಾತಾಡಬೇಕು, ನಿಮ್ಮ ನೋವನ್ನು ಅವ್ರ ಜೊತೆ ಹಂಚ್ಕೊಳ್ಬೇಕು ಅನ್ನೋದಾದ್ರೆ ಈ ಕೆಳಕಂಡ ವಿಳಾಸಕ್ಕೆ ನೀವು ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ತೀನಿ. ವೀಕ್ಷಕರೇ, ನಾಗರತ್ನ ಅವ್ರನ್ನ ಭೇಟಿಯಾಗೋಕ್ಕೋಸ್ಕರ ಸವಿತಾ ಅವ್ರು ಬಂದಿದ್ದಾರೆ ಹುಬ್ಳಿಯಿಂದ. ಆಗ ಅವ್ರಿಗೆ ವೆಲ್ಕಮ್ ಕೂಡ ಮಾಡ್ಕೊಂಡಿದ್ದಾರೆ ಸವಿತಾ ಅವರು. ಸವಿತಾ ಅವರೇ, ಈ ಸಂದರ್ಶನ ನೀವು ಕೇಳಿದ್ದೀರಾ, ನಿಮ್ಗೆ ಏನ್ ಅನಿಸ್ತು ಇದ್ರ ಬಗ್ಗೆ? ಈ ಸಂದರ್ಶನವನ್ನು ಎಲ್ಲ ನೋಡಾದ್ಮೇಲೆ ಅನಿಸ್ತಾ ಧೈರ್ಯವನ್ನು ತುಂಬಾ ಇದು ಅನಿಸ್ತು. ಧೈರ್ಯ ನೋಡಿ ನಾವು ಈ ತರ ಮಹಿಳೆಯರು ಎಲ್ಲದರಲ್ಲೂ ಭಾಗವಹಿಸ್ಬೇಕು ಈ ತರ ಅನ್ನಿಸ್ತು. ಆಮೇಲೆ ಅವರು ವಸತಿ ಇದನ್ನ ಮಾಡ್ತಿದ್ದಾರೆ. 18 ಜನ HIV ಪೀಡಿತರಿಗೆ ಆಶ್ರಯ ಕೊಟ್ಟಿದ್ದಾರೆ. ನಾವು ಏನಾದ್ರೂ ತಕ್ಕ ಮಟ್ಟಿಗೆ ಸಹಾಯ ಮಾಡ್ಬೇಕಂತ ಅನಿಸ್ತು. ಅವಂತ ಎಲ್ಲ ನೋಡಿದಾಗ ಈ ತರನೂ ಮುಂದೆ ಬರಬೇಕು ಅಂತ ಅನಿಸ್ತು. ಎಲ್ಲೋರ್ನ ನೋಡ್ತಾ ಇದ್ರೆ ಇಷ್ಟತನ ನೋಡಿದ್ದಾದ್ಮೇಲೆ ಅನಿಸ್ತು ಅವ್ರಿಗೆ HIV ಪೀಡಿತರು ಅಂತ ಅನಿಸ್ಲೇ ಇಲ್ಲ. ತುಂಬಾ ಆಕ್ಟಿವ್ ಆಗಿದ್ದಾರೆ, ತಮ್ಮಲ್ಲಿ ತಾವು ಹೆಚ್ಚಿನ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಆ ತರ ಅನಿಸ್ಲೇ ಇಲ್ಲ. ನಮಸ್ಕಾರ ಶಂಕರ್ ಅವರೇ. ಪ್ರೇಕ್ಷಕರೇ, ನಮ್ಮ ಈ ಗರುಡ ಟಿವಿಗೆ ಇನ್ನೊಬ್ಬರು ಪ್ರೇಕ್ಷಕರು ಬಂದಿದ್ದಾರೆ. ಇಷ್ಟೊತ್ತನ ನಮ್ಮ ನಾಗರತ್ನ ಅವರ ಸಂದರ್ಶನವನ್ನು ಅವ್ರು ಕೇಳಿದ್ದಾರೆ. ಶಂಕರ್ ಅವರೇ, ನಿಮ್ಗೆ ಏನ್ ಅನಿಸ್ತು ನಾಗರತ್ನ ಅವ್ರ ಬಗ್ಗೆ? ನಾಗರತ್ನಕ್ಕೆ ನಾವೆಲ್ಲರೂ ಪ್ರೀತಿಯಿಂದ ಕರೆಯೋದು ನಮ್ ಪವರ್ ಬ್ಯಾಂಕ್ ಅಂತ ಹೇಳಿ ಕರೆಯೋದು. ಅಂದ್ರೆ ನಮ್ಗೆ ನಮ್ಗೆ ನಾವು ಕಾನ್ಫಿಡೆನ್ಸ್ ಕಡಿಮೆ ಆದಾಗ, ಕಣ್ಣು ಸ್ಲೋ ಆದಾಗ, ಮತ್ತೆ ಲೈಫ್ ಸ್ವಲ್ಪ ಇದು ಕಾನ್ಫಿಡೆನ್ಸ್ ಲೆವೆಲ್ ಕಳ್ಕೊಂಡಾಗ ನಾವು ನೆನ್ಸೋದೇ ನಾಗರತ್ನಕ್ಕೆ. ನಾಗರತ್ನ ನೆನ್ಸ್ಕೊಂಡ ತಕ್ಷಣನೇ ನಾವು ಕಳ್ಕೊಂಡು ಕಾನ್ಫಿಡೆನ್ಸ್, ಉತ್ಸಾಹ ಎಲ್ಲ ಮತ್ತೆ ನಮ್ಮಲ್ಲಿ ಬರುತ್ತೆ. ಅದಕ್ಕಾಗಿ ನಾವೆಲ್ಲರೂ ನಾಗರತ್ನಕ್ಕೆ ಪವರ್ ಬ್ಯಾಂಕ್ ಅಂತಾನೆ ಕರೆಯೋದು. ಯಾಕಂದ್ರೆ ಬಿಕಾಸ್ ಈಗಿನ ಸಿಚುವೇಶನ್ ಅಲ್ಲಿ ನಮ್ಗೆ ನಮ್ ಸಲ ನಾವೇ ಬದುಕಲಿಕ್ಕೆ ಆಗೋದಿಲ್ಲ, ಹಾಗಿದೆ. ಅಂತದ್ರಲ್ಲಿ ನಾಗರತ್ನಕ್ಕ ಕರ್ನಾಟಕದಲ್ಲಿ ಯಾರು HIV ಪೀಡಿತರು ಹೆಣ್ಮಕ್ಳಿದ್ದಾರೆ, ಆಮೇಲೆ ಇವರು ವಿಧವೆಯರಿದ್ದಾರೆ, HIV ಪೀಡಿತ ಎಲ್ಲರಿಗೂ ಸಾಕ್ತಾರ ಅನ್ನೋದೊಂದು ಗ್ರೇಟ್ ಅದು. ವೀಕ್ಷಕರೇ, ಇಷ್ಟೊಂದು ಆತ್ಮವಿಶ್ವಾಸ ಇರುವಂತ ಒಂದು ಮಹಿಳೆಯನ್ನು ನಮ್ಮ ಗರುಡ ಟಿವಿಯಲ್ಲಿ ಸಂದರ್ಶನ ಮಾಡಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಇದೇ ರೀತಿ ನಾವು ಇನ್ನೂ ಹೆಚ್ಚಿನ ಸಂದರ್ಶನಗಳನ್ನು, ಹೆಚ್ಚಿನ ಮಹಿಳೆಯರನ್ನು ನಿಮಗೆ ಗುರುತಿಸ್ತಾ ಹೋಗ್ತೀವಿ. ಧನ್ಯವಾದಗಳು. ನಮ್ಮ ಗರುಡ ಟಿವಿಯಲ್ಲಿ ನಿಮ್ಮನ್ನು ಇವತ್ತು ಸಂದರ್ಶನ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಹಾಗೆ ನಿಮ್ಮ ಜೀವನದ ಕಹಿ ನೆನಪುಗಳನ್ನು ಹೇಳಿಕೊಂಡು ಅದನ್ನೆಲ್ಲ ಮೆಟ್ಟಿ ಅದನ್ನೆಲ್ಲ ಗೆದ್ದು ಇವತ್ತು ಒಂದು ಹೊಸ ನಾಗರತ್ನ ಆಗಿ ನೀವು ಬದುಕ್ತಾ ಇದ್ದೀರಾ, ಮತ್ತೊಬ್ಬರಿಗೂ ಸ್ಫೂರ್ತಿಯಾಗಿದ್ದೀರಾ. ಆ ಒಂದು ಖುಷಿಗಾಗಿ ನೀವು ಇವತ್ತು ಥ್ಯಾಂಕ್ ಯು. ಬೇಡನಗರಿಗೆ ಬಂದಿದೆ. ಸೊ ಏನ್ ಹೇಳ್ತೀರಿ ಅವಾಗ ನಮ್ಮ ಸ್ಟುಡಿಯೋಗೆ ಬಂದಾಗ ಹೆಂಗ ಅನಿಸ್ತದೆ? ಧಾರವಾಡಕ್ಕೆ ಧನ್ಯವಾದ. ಅದ್ರ ಜೊತೆ ಗರುಡ ಟಿವಿದವ್ರು ಇವತ್ತು ಧಾರವಾಡದಲ್ಲಿ ನನ್ನ ಕರೆಸಿ ತಮ್ಮ ಸ್ಟುಡಿಯೋನಲ್ಲಿ ನನ್ನ ಜೀವನದ ಬಗ್ಗೆ ಏನೈತಿ ಇನ್ನೊಬ್ರಿಗೆ ಒಂದು ಮಾದರಿ ಆಗೋ ಥರ ಒಂದು ಇಂಟರ್ವ್ಯೂ ಮಾಡಿದ್ದಕ್ಕೆ, ನನ್ನಿಂದ ಏನಾದರೂ ಇನ್ನೊಬ್ಬರಿಗೆ ನೊಂದವ್ರ ಬಾಳಲ್ಲಿ ಏನಾದರೂ ಬೆಳಕಾಗಲಿಕ್ಕೆ ಅಥವಾ ಸಹಾಯ ಮಾಡಲಿಕ್ಕೆ ನನ್ನಿಂದ ಆದರೆ ಇವತ್ತಿನ ಈ ಇಂಟರ್ವ್ಯೂನಿಂದ ನಾ ಇವತ್ತಿಲ್ಲಿ ಬಂದಿದ್ದಕ್ಕೆ ಏನೈತಿ ಸಾರ್ಥಕ ಅಂತ ಹೇಳ್ತೇನೆ.